ಒಳ್ಳೆಯ ಹಂತ ಒಂದು. ಓಕೆ, ಕಂಟಿನ್ಯೂ ಮಾಡಿ, ನೋ ಪ್ರಾಬ್ಲಮ್. ಯಾಕಂದ್ರೆ ಡೈಮಂಡ್ ತನಕ ನಾವು ಲರ್ನಿಂಗ್, ನಂತರ ನಾವು ಅರ್ನಿಂಗ್ ಅಂತ ಹೇಳ್ಬೋದು. ಆ ರೀತಿಯ ಒಂದು ಸ್ಟೆಪ್ ಅದು. ಅಂತ ಒಂದು 200 ಮಿಕ್ಕಿ ಅವರ ಟೀಮಲ್ಲಿ ಡೈಮಂಡ್, ಡಬಲ್ ಡೈಮಂಡ್, ಟ್ರಿಬಲ್ ಡೈಮಂಡ್, ಇವನ್ ಕ್ರೌನ್ ಡೈಮಂಡ್ ತನಕ ರೀಚ್ ಆಗಿದ್ದಾರೆ. ಯಾಕಂದ್ರೆ ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಸಹ ಮಾಡಿದ್ದಾರೆ. ಯಾಕಂದ್ರೆ ಇವರ ಸಾಧನೆ ಗುರುತಿಸಿ ಇವರಿಗೆ ಆರ್ಯಭಟ ಸದ್ಭಾವನಾ ಅವಾರ್ಡ್ ಇರ್ಬೋದು, ಜೆ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, ಡಿಎಕ್ಸನ್ ಅಭಿಮಾನಿ ಬಳಗದಿಂದ ಡಿಎಕ್ಸನ್ ಸಾಧಕ ರತ್ನ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ. ಇವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೃದಯವಂತ ನಾಯಕರಾದ ಶ್ರೀಯುತ SN ಶೆಟ್ಟಿ ಉಡುಪಿ, ಓಕೆ. ಎಕ್ಸಿಕ್ಯೂಟಿವ್ ಡಬಲ್ ಕ್ರೌನ್ ಡೈಮಂಡ್ ಇವತ್ತಿನ ಕಾರ್ಯಕ್ರಮ ನಡೆಸಲಿಕ್ಕಿದ್ದಾರೆ. ಸರ್, ತಮಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಾವು ನಿನ್ನೆ ಮಾರ್ಕೆಟಿಂಗ್ ಪ್ಲ್ಯಾನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಫಸ್ಟ್ ಆಫ್ ಆಲ್ ನಮಗೆ ತಿಳ್ಕೊಬೇಕಾಗಿದ್ದು, ಯಾರು ಹೊಸಬರಿದ್ದರೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ನಮ್ಗೆ ಗೊತ್ತಿರಬೇಕು. ಫಸ್ಟ್ ಸ್ಟೆಪ್ಪಲ್ಲೇ ಅದು. ನೆಟ್ವರ್ಕ್ ಮಾರ್ಕೆಟಿಂಗಿಂದ ಇದು ಏನಪ್ಪ, ಇದು MLM ಅಂದರೆ ಏನು, ಇದು ನಮಗೆ ಫಸ್ಟ್ ಸ್ಟೆಪ್ಪಲ್ಲಿ ಗೊತ್ತಿರಬೇಕು. ಎರಡನೇ ಸ್ಟೆಪ್ಪಲ್ಲಿ ಇದರಲ್ಲಿ ಏನೇನು ಲಾಭಗಳಿದೆ ಅಂತ ಅದರ ಬಗ್ಗೆ ನಾವು ಹೇಳಬೇಕಾಗ್ತದೆ. ಮೂರನೇದಂದರೆ ಇದನ್ನು ನಾವು ಹೇಗೆ ಮಾಡುವುದಂತ ಅದನ್ನು ಕಲಿಬೇಕಾಗ್ತದೆ. ಸೊ ಅದಕ್ಕೆ ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ ಇದೆ. ನಾವೀಗ ನಿಮಗೆ ಹೇಳೋದು DXN ಮಾರ್ಕೆಟಿಂಗ್ ಪ್ಲ್ಯಾನ್ ಯೋಜನೆ. ನಮ್ಮ ಯೋಜನೆ ಯಾವ ರೀತಿ, ನಮ್ಮ ಪ್ಲ್ಯಾನ್ ಯಾವ ರೀತಿ ಇದೆ, ಇದರಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ಪ್ಲ್ಯಾನ್ಗಳಿದೆ. ಸೊ ಆ ಪ್ಲ್ಯಾನನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಈ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಸೊ ಅದನ್ನು ನಿಮಗೆ ತಿಳಿಸ್ಕೊಳ್ತೀನಿ. ನಿನ್ನೆ ಅರ್ಧ ಆಗಿದೆ, ಇವತ್ತು ಅರ್ಧ ಮಾಡೋಣ. ನಾವು ಓನ್ಲಿ ವೈಸ್ ಕನ್ಸ್ಯೂಮರ್ ಆಗಬೇಕು ಅಂತ, ಅಂದರೆ ಜಾಣ ಬಳಕೆದಾರರಾಗಬೇಕು. ನಾವು ಬೇರೆ ಕಡೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಹೋಗಿ ಖರೀದಿ ಮಾಡ್ತೀವಿ, ಅದು ದುಡ್ಡು ಖರ್ಚಾಗ್ತದೆ. ಖರ್ಚಿಂದನೇ ನೀವು ಹಣ ಮಾಡಲಿಕ್ಕೆ DXNಗೆ ಬಂದಾಗ ನಿಮ್ಮ ಏನು ಖರ್ಚಿದೆ ಅದರಿಂದ ನೀವು ಕೋಟಿಗಟ್ಟಲೆ ಹಣ ಮಾಡಲಿಕ್ಕಾಗ್ತದೆ. ಸೊ ಅದಕ್ಕೆ ಸ್ವಲ್ಪ ನೀವು ಚೇಂಜ್ ಮಾಡಬೇಕಾಗ್ತದೆ. ನಿಮ್ಮ ಹಣ ಎಲ್ಲಿಗೆ ಹೋಗಬೇಕೆಂದು DXN ಬಯಸ್ತದೆ ಅಂತ ಹೇಳಿದ್ರೆ ಅದು ನಿಮಗೆ ಬರಬೇಕಂತ. ನೀವೇನು ಹಣ ಕೊಟ್ಟು ಈ ಪ್ರಾಡಕ್ಟನ್ನು ತಗೊಳ್ತೀವಿ ಅದೆಲ್ಲ ಹಣ ನಿಮಗೆ ವಾಪಸ್ ಬರ್ತದೆ 1/1. ಸೊ ಹಾಗೆ ಕೊಟ್ಟಿದ್ದಾರೆ ಕ್ಯಾಶ್ ರಿಯಾಯಿತಿಗಳು, ಬೋನಸ್ ಪಾಯಿಂಟ್ಗಳು, ಟ್ರಾವೆಲ್ ಪಾಯಿಂಟ್ಗಳು, ಲಾಭ ಹಂಚಿಕೆ ಪಾಯಿಂಟ್ಗಳು, ಅಂತಾರಾಷ್ಟ್ರೀಯ ಬೋನಸ್ಗಳು, ಇದೆಲ್ಲ ನಿಮಗೆ 1/1 ನಿಮಗೆ ಪ್ರಮೋಷನ್ ಆದಾಗ ಇದು ನಿಮಗೆ ಬರ್ತಾ ಹೋಗ್ತಾ ಇರ್ತದೆ. ಸೊ ನೀವು ಎಲ್ಲಿ ಬೇಕಾದರೂ ಬಿಸ್ನೆಸ್ಸನ್ನು ಮಾಡ್ಬೋದು. ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಈ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಸೊ ಇಟ್ ಈಸ್ ಅವರ್ ಸ್ಟಾಕ್ ಪಾಯಿಂಟ್. ಅದೇ ಥರ ನೀವು ಬೇಕಾದಷ್ಟು ಕರ್ನಾಟಕದಲ್ಲಿ ಸ್ಟಾಕ್ ಪಾಯಿಂಟ್ ಇದೆ, ಕಂಪ್ನಿ ಆಫೀಸ್ ಇದೆ. ನೀವು ಅಲ್ಲಿ ಜಾಯಿನ್ ಆಗಿಬಿಟ್ಟು ನೀವು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು, ಅಥವಾ ಡಿಸ್ಕೌಂಟಲ್ಲಿ ತೊಗೋಬೋದು, ಇಲ್ಲ ಜನರನ್ನು ನೀವು ಅಲ್ಲಿ ಹೋಗಿ ಜಾಯಿನ್ ಮಾಡಿಸ್ಬೋದು. ಸೊ ದಟ್ ಈಸ್ ಕಂಪನಿ ನಿಮಗೆ ಪ್ರಾಡಕ್ಟನ್ನು ಕೊಡ್ತದೆ, ಸರ್ವಿಸ್ ಕೊಡ್ತದೆ. ಮತ್ತು 10ನೇ ತಾರೀಕು ನೀವು ಏನು ಮಾಡಿದಿರಿ, ಬಿಸ್ನೆಸ್ ಮಾಡಿದಿರಿ, ಅದಕ್ಕೆ ಪ್ರತಿ ತಿಂಗಳು ಕಂಪನಿ ಬೋನಸ್ ತಪ್ಪದೇ ಕೊಡ್ತದೆ. ಈಗ ನಮ್ಮದು 26ನೇ ವರ್ಷ, ಒಂದು ದಿವಸನೂ ಕಂಪನಿ ಬೋನಸ್ ಕೊಡೋದನ್ನು ತಪ್ಪಿಸಲಿಲ್ಲ. ಪಕ್ಕಾ ಬೋನಸ್ ಕೊಡ್ತಂದ್ರು, ಅದಕ್ಕೆ ನಾನು ನಿಮಗೆ ಗ್ಯಾರಂಟಿ. ಬಟ್ ಅದಕ್ಕೆ ನೀವು ಕೆಲಸ ಮಾಡಬೇಕಾಗ್ತದೆ. ಎಷ್ಟೊತ್ತೆಲ್ಲ ಕೆಲಸ ಮಾಡಿದರೆ ಹಣ ಸಿಗೋದಿಲ್ಲ ಹೇಳ್ತಾರೆ. ಎಷ್ಟೋ ಈಗ ಸೆಮಿ ಗೌರ್ಮೆಂಟ್ ಉದ್ಯೋಗಿಗಳೆಲ್ಲ ಇರ್ತಾರೆ, ಅವರಿಗೆ ನೋಡಿ 3 ತಿಂಗಳು 6 ತಿಂಗಳು ಹಣ ಬರಲಿಲ್ಲ ಅಂದರೆ ಸ್ಟ್ರೈಕ್ ಮಾಡ್ತಾರೆ. ಬಟ್ ನಿಮಗೆ ಇಲ್ಲಿ ಹಾಗಾಗೋದಿಲ್ಲ. ನಿಮಗೆ ಪಕ್ಕಾ ಗ್ಯಾರಂಟಿ ನಿಮಗೆ ಹಣ ಇದೆ, ಅದಕ್ಕೇನು ವರಿ ಮಾಡೋ ಅಗತ್ಯನೇ ಇಲ್ಲ. ಹಾಗಾಗಿ ಸೊ ಬೇಕಾದಷ್ಟು ನಮಗೆ ಸ್ಪೆಷಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ಗಳಿದೆ. ಡೇ ಟು ಡೇ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಉಪ್ಪಿರ್ಬೋದು, ಬೆಲ್ಲ ಇರ್ಬೋದು, ಅಥವಾ ಬಟ್ಟೆ ಒಗೆಯುವ ವಾಷಿಂಗ್ ಲಿಕ್ವಿಡ್ ಇರ್ಬೋದು, ಪಾತ್ರೆ ತೊಳೆಯೋದಿರ್ಬೋದು, ಖಾರ ಪುಡಿ ಇರ್ಬೋದು, ಅಥವಾ ಡೇ ಟು ಡೇ ಪ್ರಾಡಕ್ಟ್ಸ್. ಈವನ್ ನಮಗೆ ಈಗ ಶರ್ಟ್ ಇದೆ, ಬನಿಯನ್ ಇದೆ, ಬೇಕಾದಷ್ಟು ನಿಮಗೆ ಬಟ್ಟೆ ಸಹ 1/1 ಆಲ್ ದ ಪ್ರಾಡಕ್ಟ್ಸ್ ಬರ್ತಾಯಿದೆ. ಸೊ ಹಾಗಾಗಿ ಈ ಪ್ರಾಡಕ್ಟ್ಸನ್ನು ನೀವು ಜಸ್ಟ್ ಬ್ರ್ಯಾಂಡನ್ನು ಬದಲಾಯಿಸುವುದರಿಂದ ನಿಮ್ಮ ಜೀವನವನ್ನು ಬದಲಾಯಿಸ್ಬೋದಂತ ಹೇಳ್ತಾರೆ. ಹೇಗೆ ಅಂತ ಅದರ ಬಗ್ಗೆ ಈಗ ನೆಕ್ಸ್ಟ್ ಅಧ್ಯಾಯದಲ್ಲಿ ನಾವು ನೋಡೋಣ. 1/1 ನಮಗೆ ಪಾಯಿಂಟ್ಗಳ ಸಂಗ್ರಹ ಆಗ್ತದೆ. ಸಾಧಾರಣ ಕಂಪನಿ ಪ್ರತಿಯೊಂದು, ನೀವೀಗ 1,000 ತೊಗೊಂಡ್ರೆ, 1,000 ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದರೆ, ಸೊ ನೀವು ಕೊಡಬೇಕಾಗಿರೋದು ಅದಕ್ಕೆ 750 ರೂಪಾಯಿ. ಸೊ ಉಳಿದ 250 ರೂಪಾಯಿ ಏನು ಮಾಡ್ತದೆ ಕಂಪನಿ ನಿಮಗೆ ಫಸ್ಟ್ ಲಾಭವನ್ನು ಕೊಡ್ತದೆ. ಸೊ ಆವಾಗ ನೀವು ಯಾರಾದರೂ ಸೀರಿಯಸ್ ಆಗಿ ಬಿಸ್ನೆಸ್ ಮಾಡ್ಲಿಕ್ಕೆ ಬಂದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ರಿಟೇಲ್ ಮಾರ್ಕೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಅಂದರೆ ನೀವು ಹೇಳಿ 1,00,000 ಪ್ರಾಡಕ್ಟನ್ನು ನಾನು ಮೂವ್ಮೆಂಟ್ ಮಾಡ್ತೀನಿ ಅಂತ. 1,00,000 ಪ್ರಾಡಕ್ಟ್ ಮೂವ್ಮೆಂಟ್ ಮಾಡಿದರೆ ನಿಮಗೆ ಅಪ್ರಾಕ್ಸಿಮೇಟ್ ಎಷ್ಟು ಸಿಗ್ತದೆ ಅಂತ ನೀವು ಹೇಳಬೇಕೀಗ. ನಾನೀಗ ಪ್ರತಿಯೊಂದು ಇವತ್ತು ಈಗ ಪುನಃ ಕೇಳ್ತಾ ಹೋಗ್ತಾ ಇದ್ದೀನಿ, ಯಾಕಂದರೆ ಇದೆಲ್ಲ ಈ ಪ್ಲಾನನ್ನು ನೀವು ಸಾವಿರಾರು ಸಲ ಕೇಳಿರ್ಬೋದು. ಕೇಳೋದು ಇಂಪಾರ್ಟೆಂಟ್ ಇಲ್ಲ, ನಿಮಗೆ ಗೊತ್ತಿರೋದು ಇಂಪಾರ್ಟೆಂಟ್ ಇದೆ. ನಿಮಗೆ ಎಷ್ಟರ ಮಟ್ಟಿಗೆ ಅದು ಗೊತ್ತಿದೆ ನೋಡೋಣ, ದೆನ್ ಓನ್ಲಿ ನೀವು ಬಿಸ್ನೆಸ್ ಮಾಡ್ಲಿಕ್ಕೆ ಅರ್ಹರ ಅಂತ ಹೇಳ್ಬೋದು. ಸೊ ನಮ್ಮ ಜೊತೆಗೆ ಯಾರು ಹೇಳಿಲ್ಲ ಅಂದರೆ ಅಶೋಕ್ ಹೇಳ್ತಾರೆ, ಅವರು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ.
ಸೊ ಪ್ರತಿಯೊಬ್ಬರಿಗೂ ಚಾನ್ಸ್ ಇದೆ. ನೀವು ಹೇಳಿ, ಏನಾದರೂ ಸರಿ ಇದೆ ಇಲ್ಲ ಅಂದರೆ ನಾವು ಅದನ್ನು ಸ್ವಲ್ಪ ಕರೆಕ್ಟ್ ಮಾಡ್ತೀವಿ, ಆವಾಗ ಎಲ್ರಿಗೂ ಗೊತ್ತಾಗ್ತದೆ. ಹಾಗಾಗಿ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಕಂಪನಿ ಸ್ಟಾರ್ಟಿಂಗಲ್ಲಿ 20-25%. ಸೊ ಈಗ 1,00,000 ನೀವು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ರೆ ಎಷ್ಟು ಲಾಭ ಆಗ್ತದೆ? 42 ಜನ ಇದ್ದಾರೆ. ಅಪ್ರಾಕ್ಸಿಮೇಟ್ ಹೇಳಿ ಎಷ್ಟು ಲಾಭ ಆಗ್ತದಂತ. ಈಗ 1,00,000 ಕಂಪ್ನಿಗೆ ಹೋಗಿ ನೀವು ಪ್ರಾಡಕ್ಟ್ ತೊಗೊಳ್ತೀರಿ, ಕಂಪನಿ ನೀವು ಡಿಸ್ಟ್ರಿಬ್ಯೂಟರ್ ಆಗಿದ್ರಿ, ಏಜೆನ್ಸಿ ತೊಗೊಂಡಿದ್ರಿ, ನೀವು ಅದನ್ನು ಮಾರಾಟ ಮಾಡ್ತೀರಿ, ಅದರ ಮೇಲ್ಗಡೆ ರೇಟ್ ಇದೆ. 25,000 ರೂಪಾಯಿ ಲಾಭ ಆಗುತ್ತೆ ಸರ್. ಇದು ಮೊದಲನೇ ಸ್ಟೆಪ್ಪಲ್ಲಿ 25,000 ರೂಪಾಯಿ ಲಾಭ ಆಗ್ತದೆ ಅಂತ ನಮ್ಮ ಶ್ರೀಧರ್ ಮೂರ್ತಿ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಮೇಲೆ ಅದು ಬೇರೆ. ನಾನು ಹೇಳೋದು ಫಸ್ಟ್ ಸ್ಟೆಪ್, ಅದು ಸೆಕೆಂಡ್ ಸ್ಟೆಪ್ ಬೇಡ ಬಿಡಿ. ಈಗ ನೀವು ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಈಗ ಬಿಗಿನರ್ಸ್ ಇದ್ದೀರಿ, ನೀವು ಫುಲ್ ಟೈಮ್ DXN ಮಾಡ್ಲಿಕ್ಕೆ ಬಂದಿದ್ದೀರಿ, ನೀವು ಈಗ ತಿಂಗಳಿಗೆ ಒಂದು 25,000 20,000 ನಿಮ್ಮ ಮನೆ ಖರ್ಚಿಗೆ ಬೇಕು ಅಂತ ಹೇಳಿದ್ರೆ ನೀವು ಈ ಬಿಸ್ನೆಸ್ಸನ್ನು ಸೀರಿಯಸ್ ಆಗಿ ಮಾಡ್ಲಿಕ್ಕೆ ದಿನಕ್ಕೊಂದು 5,000 ಪ್ರಾಡಕ್ಟನ್ನು ಮೂವ್ಮೆಂಟ್ ಮಾಡ್ತೀನಿ ಅಂತ, ತಿಂಗಳಿಗೆ ಸುಮಾರು ನಿಮಗೆ 1-1.5 ಲಕ್ಷ ಆಗ್ತದೆ. ಆವಾಗ ನಿಮಗೆ ಕಂಪನಿ ನಿಮಗೆ ಈಗ ಮೂರ್ತಿ ಅವರು ಹೇಳಿದಾಗೆ ನಿಮಗೆ 20-25,000 ರೂಪಾಯಿ ಲಾಭ ಆಗ್ತದೆ. ಇದನ್ನು ಫಸ್ಟ್ ಸ್ಟೆಪ್ ಅಂತ ಹೇಳ್ತೀವಿ. ರೀಟೇಲರ್, ಇಲ್ಲಿ ರಿಟೇಲ್ ಅಂಗಡಿ ಇಲ್ಲ, ಕಂಪನಿ ನಿಮಗೆ ಹೋಲ್ಸೇಲ್ ದರದಲ್ಲಿ ನಿಮಗೆ ಪ್ರಾಡಕ್ಟನ್ನು ಕಂಪನಿ ಕೊಡ್ತದೆ. ಸೊ ನೀವು ಅದಕ್ಕೆ ಬಿಲ್ ತಗೋಬೇಕಾಗ್ತದೆ. ಪ್ರತಿಯೊಂದು ಪ್ರಾಡಕ್ಟಿಗೂ ನೀವು ಯಾವ ಸ್ಟಾಕ್ ಪಾಯಿಂಟಲ್ಲಿ ಹೋಗ್ತೀರಿ ಅಲ್ಲಿ ನೀವು ಬಿಲ್ ಡಿಮಾಂಡ್ ಮಾಡಿ ನಿಮ್ಮ ID ನಂಬರಲ್ಲಿ ಬಿಲ್ಲನ್ನು ನೀವು ತಗೋಬೇಕಾಗ್ತದೆ. ಆದ್ದರಿಂದ ಆಟೋಮೆಟಿಕ್ ನಿಮಗೆ ಡಿಸ್ಕೌಂಟಲ್ಲಿ ಸಿಗ್ತದೆ. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಯಾರಿಗಾರು ಫಸ್ಟ್ ಸ್ಟೆಪ್ಪಲ್ಲಿ ಬರ್ಕೊಳ್ಳಿ, ನೀವು ರಿಟೇಲ್ ಪ್ರಾಫಿಟ್ 25% ಅಂತ ಬರ್ಕೊಳ್ಳಿ. ಯಾಕೆಂದರೆ ಯಾರಾದರೂ ನಿಮಗೆ ಸೀರಿಯಸ್ ಆಗಿ ಬಿಸ್ನೆಸ್ ಮಾಡೋದು ಇದನ್ನು ಬರ್ಕೊಳ್ಬೇಕು. ನೀವು ಜನರು ಕೇಳ್ತಾರೆ ಏನೇನು ಲಾಭ ಇದೆ ಅಂತೇಳಿ, ನೀವು ಇದನ್ನು ಬರ್ಕೋಬೇಕಾಗ್ತದೆ. ರಿಟೇಲ್ ಲಾಭ 20-25% ಸಿಗ್ತದೆ ಅಂತ ಬರ್ಕೊಂಬಿಡಿ. ಓಕೆ, ಫಸ್ಟ್ ಸ್ಟೆಪ್. ಏನಾದರೂ ಡೌಟ್ ಇದೆ ಯಾರಿಗಾದರೂ? ಯಾರಿಗೂ ಡೌಟ್ ಇಲ್ಲ ಕಾಣ್ತು. ನಿಮಗೆ ಕ್ವಶನ್ ಕೇಳೋದು, ನೀವು ಕ್ವಶನ್ಗೆ ಉತ್ತರ ಮಾಡಲಿಲ್ಲ ಅಂದರೆ ನೀವು ತೆಗೆದು ಒಳಗೆ ಇಡ್ಬೋದು ನೀವು. ಯಾಕಂದರೆ ಇಷ್ಟು ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ, ನೀವು ಅದ್ರ ಬಗ್ಗೆ ನೀವು ತಿಳ್ಕೊಳ್ಳ ಅಂದರೆ ಮಾರ್ಕೆಟ್ ಹೇಗೆ ಮಾಡ್ತೀರಿ? ಅದಕ್ಕೋಸ್ಕರ ನಾನು ಹೇಳೋದು ನಿಮಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ಈಗ ಒಂದು ಸ್ಪಿರುಲಿನಾ ಡಬ್ಬ ಇದೆ. ಈ ಸ್ಪಿರುಲಿನಾ ಡಬ್ಬ ನೀವು ಮಾರಾಟ ಮಾಡಿದ್ರೆ ಎಷ್ಟು ಸಿಗ್ತದೆ ಅಪ್ರಾಕ್ಸಿಮೇಟ್? ಯಾರಾದ್ರೂ ಹೇಳ್ತಾರೆ ಕರೆಕ್ಟಾಗಿ? ನಿಮಗೆ ಗೊತ್ತಿರಬೇಕಲ್ಲ, ಜನ ಕೇಳ್ತಾರಪ್ಪ ಈ ಸ್ಪಿರುಲಿನಾ ನಾನು ಮಾರಾಟ ಮಾಡಿದ್ರೆ ಎಷ್ಟು ಸಿಗ್ತದೆ ಅಂತ. 300+ ಸಿಗುತ್ತೆ ಸರ್. ಓಕೆ, ಇನ್ಯಾರಾದ್ರೂ ಕರೆಕ್ಟ್ ಮಾಡ್ಬೋದಾ? ಇದಕ್ಕೆ DP MRP ಗೊತ್ತಿದ್ರೆ ಮಾತ್ರ ನೀವು ಹೇಳಲಿಕ್ಕೆ ಆಗ್ತದೆ. 480 ಸರ್. 520 ಸರ್ DP, 1,900 MRP, 380 ಸಿಗ್ತದೆ. ಎಷ್ಟು ಸಿಗ್ತದೆ? ಯಾರು ಹೇಳಿದ್ರು? 380. 380 ಸಿಗ್ತದೆ. ಸೊ 1,500 ರೂಪಾಯಿ ರೇಟ್, 520 ರೂಪಾಯಿ ನಿಮಗೆ ಕೊಡ್ತದೆ ಕಂಪನಿ. 520 ಒಂದು 80, 380 ರೂಪಾಯಿ ನಿಮಗೆ ಇದು ಸಿಗ್ತದೆ. ಹೌದಾ? ಒಂದು ಬಾಕ್ಸ್ ಹೋದ್ರೆ 380 ರೂಪಾಯಿ ಸಿಗ್ತದೆ. ನಾನು ಹೇಳಿದೆ ನಿನ್ನೆ, ಒಂದು ನೀವು ತಿನ್ನೋದು ಒಂದು ತಿಂಗಳಿಗೆ ಮಾರಿದ್ರೆ ನೀವು ಕೋಟ್ಯಾಧೀಶ್ವರ ಆಗ್ಬೋದು ಅಂತ. ಈ ಸ್ಪೂರ್ನ ಬೇಕಾದಷ್ಟು ಆರ್ಟಿಕಲ್ ಸಿಗ್ತದೆ ಇದಕ್ಕೆ. ಇದನ್ನ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ತಿಂಗಳಿಗೆ 3 ಜನರನ್ನ ಜಾಯಿನ್ ಮಾಡಿ, ದಿನಕ್ಕೆ ಒಬ್ರಿಗೆ ಹೇಳಿದ್ರೆ ತಿಂಗಳಿಗೆ 3-10 ಜನ ಜಾಯಿನ್ ಆಗ್ತಾರೆ. ನೋಡಿ, ಏನಿಲ್ಲ, ಇದು ಎರಡನ್ನ ನೀವು ಒಂದು ತಿನ್ಬೇಕು, ಒಂದು ಹೇಳಬೇಕು ಅಂತ ಹೇಳ್ಬೇಕಷ್ಟೆ. ಸಿಂಪಲ್ ಬಿಸ್ನೆಸ್ ಇದು. DXN ಬಿಸ್ನೆಸ್ ಇಸ್ ವೆರಿ ಸಿಂಪಲ್. ಅವ್ರ ಎದುರುಗಡೆ ಇದು ತಿಂದು ತೋರಿಸ್ಬಿಡೋದು ತಿನ್ನೋದು. ಬಟ್ ಯಾಕೆ ತಿನ್ಬೇಕು? ಇದು ನಮಗೆ ಪುಷ್ಟಿ ಕೊಡ್ತದೆ, ಆರೋಗ್ಯ ಕೊಡ್ತದೆ, ಅದ್ರ ಬಗ್ಗೆ ನೀವು ಮಾತಾಡುವಂತ. ಸೊ ಸಿಂಪಲ್ ಆಗಿ ಓಕೆ, ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ರಿ. ಸೊ ಈಗ ನಿಮಗೆ ಚಿಲ್ಲರೆ ಲಾಭ ಸುಮಾರು 20-25% ವರೆಗೆ ಕಂಪನಿ ಸಿಗ್ತದೆ. ಬರ್ದಿಟ್ಕೊಳ್ಳಿ, ದಟ್ ಈಸ್ ದ ಫಸ್ಟ್ ಸ್ಟೆಪ್. ಅಲ್ಲಿ ನಿಮಗೆ ಫಸ್ಟ್ ಸ್ಟೆಪ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದು ನಮ್ಗೆ ಏನ್ ಸಿಗ್ತದೆ? ಆರೋಗ್ಯ ಸಿಗ್ತದೆ. ಆರೋಗ್ಯದ ಜೊತೆಗೆ ನಿಮಗೆ ರಿಟೇಲ್ ಲಾಭಗಳು ಸಿಗ್ತದೆ. ಕಂಪನಿ ನಿಮಗೆ ಹೋಲ್ಸೇಲ್ ದರದಲ್ಲಿ ಕೊಡ್ತದೆ, ನೀವು ರಿಟೇಲ್ ಆಗಿ ಜನರಿಗೆ ಕೊಡ್ತಾ ಹೋಗ್ತೀರಿ. ಈಗ ಎರಡನೇದಾಗಿ ಕಂಪನಿ ನಿಮಗೆ ಬೋನಸ್ ಕೊಡ್ತದೆ. ಬೋನಸ್ ಎಷ್ಟು ಕೊಡ್ತದೆ? 71% ವರೆಗೆ ಬೋನಸ್ ಕೊಡ್ತದೆ. ಅದ್ರ ಜೊತೆಗೆ ನಗದು ಪ್ರೋತ್ಸಾಹಕಗಳನ್ನು ಕೊಡ್ತದೆ. ಬೋನಸ್ ನಿಮಗೆ ಕಂಪನಿ ಡೈರೆಕ್ಟ್ ಆಗಿ ಕೊಡೋದಿಲ್ಲ, ಇಂಡೈರೆಕ್ಟ್ ಆಗಿ ಕೊಡ್ತದೆ. ಯಾಕೆಂದ್ರೆ ಬೇರೆ ಬೇರೆ ಪ್ರಾಡಕ್ಟ್ಗೆ ಬೇರೆ ಬೇರೆ ರೇಟ್ಗಳಿರ್ತದೆ. ಅದಕ್ಕೋಸ್ಕರ ಕಂಪನಿ ಏನು ಮಾಡಿದೆ ಅಂದರೆ
ಪ್ರತಿಯೊಂದು ಪ್ರಾಡಕ್ಟ್ಸಿಗೂ ಅದರ DP ಮೇಲೆ ಅದಕ್ಕೆ ಪಾಯಿಂಟ್ಸನ್ನು ಫಿಕ್ಸ್ ಮಾಡಿದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಪಿರುಲಿನಾ ಅಂತ ತಿಳ್ಕೊಳ್ಳಿ, ಇದಕ್ಕೆ ಪಾಯಿಂಟ್ ಎಷ್ಟು ಅಂದರೆ 500 ಪಾಯಿಂಟ್ ಇದೆ. 500 ಪಾಯಿಂಟ್. ಆದರೆ SV ಅದು ಬೇರೆನೇ ಇರ್ತದೆ ನಿಮಗೆ, ಅದರ ಮೇಲೆ ಬೋನಸ್ ಬರ್ತದೆ. ಬಟ್ ಕ್ವಾಲಿಫಿಕೇಷನ್ಗೆ ನಿಮಗೆ PV ಇಸ್ ಇಂಪಾರ್ಟೆಂಟ್. ಪ್ರತಿಯೊಂದು ಪ್ರಾಡಕ್ಟಿಗೂ PV ಇರ್ತದೆ, ಪಾಯಿಂಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸಾಧಾರಣ ಅಪ್ರಾಕ್ಸಿಮೇಟ್ ತಗೊಳ್ಳಿ, DP ಮೇಲೆ ಒಂದು ₹3ಗೆ ಒಂದು PV ಲೆಕ್ಕದಲ್ಲಿ ಅಪ್ರಾಕ್ಸಿಮೇಟ್, ಸ್ವಲ್ಪ ಹೆಚ್ಚು ಇರ್ಬೋದು, ಸ್ವಲ್ಪ ಕಮ್ಮಿ ಇರ್ಬೋದು. ಸೊ ಅದರಿಂದ ನಿಮಗೆ ಕಂಪನಿ ಪ್ರತಿಯೊಂದು ಪ್ರಾಡಕ್ಟಿಗೂ PV ಮಿನಿಮಮ್ ಬೋನಸ್ ಬರಬೇಕಾದ್ರೆ 1,000 ಪಾಯಿಂಟನ್ನು ಮಾಡಬೇಕು. ಮಿನಿಮಮ್ ನೀವು ಒಂದು 4,000 to 5,000 ಪ್ರಾಡಕ್ಟನ್ನು ಒಂದು ತಿಂಗಳಲ್ಲಿ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಪ್ರತಿ ತಿಂಗಳು 10ನೇ ತಾರೀಕಿಗೆ ಬೋನಸ್ ಬರ್ತದೆ. ಯಾರಿಗೆ ಬೋನಸ್ ಬರಲಿಲ್ಲ ಕೈ ಎತ್ತಿ. 1,000 ಪಾಯಿಂಟ್ ಆದ ನಂತರ ನಿಮಗೆ ಬೋನಸ್ ಬರಲಿಲ್ಲ ಅಂದರೆ ಕೈ ಎತ್ತಿ ನೋಡಿ. ಯಾರು ಕೈ ಎತ್ತಾ ಇಲ್ಲ. ಅಂದರೆ 1,000 ಪಾಯಿಂಟ್ ನೀವು ಮಾಡಲಿಲ್ಲ, ಬೋನಸ್ ಬರೋದಿಲ್ಲ. 1,000 ಪಾಯಿಂಟ್ ಮಾಡಿದರೆ ನಿಮಗೆ ಮುಂದಿನ ತಿಂಗಳಲ್ಲಿ ಬೋನಸ್ ಗ್ಯಾರಂಟಿ ಇರ್ತದೆ. ಸೊ ಈಗ ನಿಮಗೆ ಬೋನಸ್ ಎಷ್ಟು ಕೊಡ್ತದೆ? 71% ವರೆಗೆ ಬೋನಸ್ ಕೊಡ್ತದೆ. ದಟ್ ಇಸ್ ಒನ್ ಇಸ್ ಚಿಲ್ಲರೆ ಲಾಭ, ಎರಡನೇದು ಬೋನಸ್. ಇದು ಎರಡು ಮೇನ್ ಲಾಭಗಳು. ಈ ಬೋನಸ್ ಅಲ್ಲಿ ನಿಮಗೆ ಈ 71% ನಾವು ನೋಡೋಣ ಹೇಗೆ ಕೊಡ್ತದೆ ಅಂತ. ಸೊ ಅದರಿಂದ ನೀವು ಇದನ್ನ ಬರೆದಿಟ್ಕೊಳ್ಬೇಕಾಗ್ತದೆ. ಜನ ನಿಮಗೆ ಕೇಳ್ತಾರೆ ಯಾವ ರೀತಿ ಬೋನಸ್ ಹೇಗೆ ಕೊಡ್ತಾರಂತ. ಇದು ನೀವು ಹೇಳಲಿಕ್ಕೆ ನಿಮಗೆ ಗೊತ್ತಿರಬೇಕು. ನೀವು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಬಿಸ್ನೆಸ್ ಮಾಡಲಿಕ್ಕೆ ಫಿಟ್ ಇನ್ನೂ ಆಗಲಿಲ್ಲ ಅಂತ. ಸೊ ಇನ್ನೂ ಕಲಿತಾ ಇದ್ದೀರಂತ ಅರ್ಥ. ಸೊ ಕಲಿತು ತುಂಬ ವರ್ಷಗಳಾಗಿದೆ, ಪುನಃ ಕಲೀಲಿಕ್ಕೆ ಆಗೋದಿಲ್ಲ. ನೀವು ಬರೆದಿಟ್ಕೊಳ್ಳಿ. ಬರೆಯೋದ್ರಿಂದ ಒಂದು ಕಣ್ಣು ನೋಡ್ತದೆ, ಕಿವಿ ಅಲರ್ಟ್ ಆಗ್ತದೆ, 3 ಕೈಯಿಂದ ನೀವು ಬರೀತೀರಿ, ಕೈಗೂ ಸಹ ಕೆಲಸ ಕೊಟ್ಟಾಗ ಆಗ್ತದೆ. ಟೋಟಲಿ ಹೋಗಿ ಮೈಂಡಲ್ಲಿ ಹೋಗಿ ಪ್ರಿಂಟ್ ಆಗಿಬಿಡ್ತದೆ. ಸೊ ಅದರಿಂದ ಗ್ರೂಪ್ ಬೋನಸ್, ಕಂಪನಿ ನಮಗೆ ಗ್ರೂಪ್ ಬೋನಸ್ ಕೊಡ್ತದೆ. ಯಾರಾದ್ರೂ ಹೇಳ್ಬೋದಾ ಗ್ರೂಪ್ ಬೋನಸ್ ಅಂದ್ರೆ ಏನು ಅಂತ? ನೀವು ಹೇಳಿಲ್ಲ ಅಂದರೆ ನಾನು ಒಂದು ಕೆಲವು ಸ್ವಲ್ಪ ಸ್ಟಾಪ್ ಮಾಡುವ ಅನಿಸ್ತದೆ ನಮಗೆ. ನೀವು ಮೈಂಡ್ ಓಪನ್ ಮಾಡಿ ಹೇಳಬೇಕಲ್ಲ, ವಾಟ್ ಈಸ್ ಗ್ರೂಪ್ ಬೋನಸ್. ನೀವು ಮಾತಾಡ್ಲಿಕ್ಕೆ ಕಲಿಬೇಕು. ಇಲ್ಲ ಅಂದರೆ ಹೇಗೆ ಜನ ನೀವು ಯಾವ ರೀತಿ ಹೇಳ್ತೀರಿ ಜನರಿಗೆ? ನಿಮಗೆ ಗ್ರೂಪ್ ಬೋನಸ್ ಕಂಪನಿ ಕೊಡ್ತದೆ. ಇಲ್ಲಿ ಹೇಳಿದ್ದಾರೆ 6 to 21% ಗ್ರೂಪ್ ಬೋನಸ್ ಕೊಡ್ತದೆ. ಯಾರು ಹೇಳ್ತೀರಿ ಗ್ರೂಪ್ ಬೋನಸ್ ಅಂದ್ರೆ? ಮತ್ತೆ ಹೇಳಿ. ಹೇಳ್ಬೋದು ಸರ್. ಯಾರಾದ್ರೂ ಹೇಳುದಾದ್ರೆ ಹೇಳಿ, ಅವರಿಗೆ ಚಾನ್ಸ್ ಕೊಡಿ, ಫಸ್ಟ್ ಚಾನ್ಸ್. ಸೊ ಯಾಕಂದ್ರೆ ನೀವು ಇದನ್ನ ಕಲೀಲಿಲ್ಲ ಅಂತ ಹೇಳಿದ್ರೆ ಜನ ಏನ್ ಮಾಡ್ತಾರೆ, ನೀವು ಅದು ಕೇಳ್ತಾರೆ. ಅವ್ರು ಏನೇನು ಬೋನಸ್ ನೀವು ಹೇಳಿಲ್ಲ ಅಂದ್ರೆ ಇವ್ರ ಹತ್ರ ಜಾಯಿನ್ ಆಗೋದು ಬೇಡ ಮಾರಿ, ಇವ್ರೇನು ಪ್ರಯೋಜನ ಇಲ್ಲ, ಇವರಿಗೆ ಗೊತ್ತಿಲ್ಲ ಇವ್ರೇನು ಹೇಳ್ತಾರೆ ಅಂತ. ಆ ರೀತಿಯಲ್ಲಿ ಜನ ತಿಳ್ಕೊಳ್ತಾರ ಇಲ್ವಾ? ಅದರಿಂದ ನಾವು ಹಿಂದೆ ಬಿದ್ದಿದ್ದೀವಿ. ನಾವು ಫಸ್ಟ್ ತಿಳ್ಕೊಬೇಕಾಗ್ತದೆ ಗ್ರೂಪ್ ಬೋನಸ್ ಅಂದ್ರೆ ಏನು ಅಂತ. ಕಂಪನಿ 6 to 21% ವರೆಗೆ ಗ್ರೂಪ್ ಬೋನಸ್ ಕೊಡ್ತದೆ. ನೀವೀಗ ಅಲ್ಲಿ 42 ಜನ ಇದ್ದೀರಿ. ಗ್ರೂಪ್ ಬೋನಸ್ ಅಂದ್ರೆ ಏನಂತ ತಿಳಿಸ್ಬೇಕು. ಯಾರು ಮಾತಾಡ್ತಾನೆ ಇಲ್ಲ ನೋಡಿ. ಅಂದ್ರೆ ನೀವು ಇಷ್ಟರ ಮಟ್ಟಿಗೆ ನಾವು ಇದೀರಿ. ಹೇಳಿ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ನಮ್ ಕೆಳಗೆ ಜನ 1,000 or 3,000 PV ಮಾಡ್ತಾ ಹೋದಾಗ 6 to 21% ವರೆಗೆ ಸಿಗುತ್ತೆ. ಮತ್ತೆ ಸ್ಟಾರ್ ಆಗೋ ತನಕ ಸಿಗುತ್ತೆ ಸರ್. ಓಕೆ, ಗುಡ್. ಕಮಲಾಕ್ಷಿ ಅವರಿಗೆ ಜೋರಾಗಿ ಕ್ಲಾಪ್ಸ್ ಕೊಡಿ ನೋಡೋಣ. ಅವರು ನೋಡಿ ಟ್ರೈ ಮಾಡಿ ಹೇಳಿದ್ದಾರೆ. ದಟ್ ಈಸ್ ಇಂಪಾರ್ಟೆಂಟ್. ನೀವು ಮಾತಾಡ್ಲಿಕ್ಕೆ ಕಲೀಲೇಬೇಕು. ನೀವು ಮಾತಾಡ್ಲಿಕ್ಕೆ ಇಲ್ಲ ಅಂದ್ರೆ ಈ ಬಿಸ್ನೆಸ್ ಇಂದ ಡಾಕ್ಟರ್ ಲಿಮ್ ಹೇಳ್ತಾರೆ ನೀವು ಸುಮ್ಮನೆ ಮನೇಲಿ ಕುತ್ಕೊಳ್ಳಿ ಹೇಳ್ತಾರೋ. ನೀವು ತಪ್ಪೋ ಸರಿಯೋ ಗೊತ್ತಿಲ್ಲ, ಫಸ್ಟಿಗೆ ಸ್ಟಾರ್ಟ್ ಮಾಡ್ಬೇಕು ಮಾತಾಡೋದನ್ನು. ಈಗ ನೋಡಿ ಅವರು ಸ್ಟಾರ್ಟ್ ಮಾಡಿದ್ರು, ಹೌದಾ? ನಮ್ಮ ಕೆಳಗಡೆ ಜಾಯಿನ್ ಆಗೋದ್ರಿಂದ ನಮಗೆ 6 to 21% ವರೆಗೆ ನಮಗೆ ಬೋನಸ್ ಬರ್ತದೆ ಅಂತ ಹೇಳಿದ್ರು. ಕರೆಕ್ಟಾಗಿ ಹೇಳಿದ್ದಾರೆ. ಸೊ ಇದನ್ನ ಅಶೋಕ್ ಅವ್ರು ಇನ್ನೂ ಕರೆಕ್ಟ್ ಮಾಡ್ಬೋದಾ? ಓಕೆ ಸರ್. ಓಕೆ, ಎಕ್ಸಾಂಪಲ್ ಸರ್, ಈಗ ನಾವೀಗ 18% ಅಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ಒಬ್ರು ಒಂದು ಹೊಸಬ್ರು ಕೆಳಗಡೆ ಒಬ್ರು 6% ಹೊಸಬ್ರು ಜಾಯಿನ್ ಆದ ತಿಳ್ಕೊಳ್ಳುವ. ಡಿಫರೆನ್ಸ್ ಎಷ್ಟಾಗ್ತದೆ? 12%. ಅಂದ್ರೆ ಅವರಿಗೆ 12% ಬೋನಸ್ ಬಂದು ಬಿಡ್ತದೆ ಸರ್. ಆ ರೀತಿ ಈಗ 21% ಇದ್ರೆ ಅವರು ಸ್ಟಾರ್ ಏಜೆಂಟ್ ಆಗಿದ್ರು. ನಾವೀಗ ಎಕ್ಸಾಂಪಲ್ ಸ್ಟಾರ್ ಏಜೆಂಟ್ ಆಗಿದ್ವಿ. 25ರಿಂದ 6 ತೆಗೆದ್ರೆ ಎಷ್ಟಾಯ್ತು? ನಮ್ಗೆ 19%. ಅಂದ್ರೆ ಅವರಿಗೆ ಬರೋದು ₹60, ನಮ್ಗೆ ₹190 ನಾವು ಗಳಿಸ್ಬೋದು ಸರ್. ಆ ರೀತಿ ಒಂದು ಇದರಲ್ಲಿ ಬ್ಯೂಟಿ ಇದೆ. ಓಕೆ. ಸೊ ಗ್ರೂಪ್ ಬೋನಸ್ ಅಂದ್ರೆ ಈಗ ಅಶೋಕ್ ಹೇಳಿದ್ದಾರೆ.
ಸೊ ಈಗ ಅದನ್ನ ಮುಂದೆ ನಾವು 1 by 1 ನೋಡ್ತಾ ಹೋಗೋಣ. ಸೊ ನೀವು ಇದನ್ನ ಕಲ್ತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಜನ ಜಾಯ್ನ್ ಆಗೋದಿಲ್ಲ, ಜಾಯ್ನ್ ಆದ್ರೂ ಅವ್ರು ಬಿಸ್ನೆಸ್ ಮಾಡೋದಿಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತಿಲ್ಲ ಅವ್ರು ಹೆಂಗ್ ಮಾಡ್ತಾರೆ. ಸೊ ನಿಮ್ ಜೊತೆ ಜಾಯ್ನ್ ಆಗ್ಬೇಕು. ಈಗ ಸಂಗೀತ ಕಲೀಲಿಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ಸಂಗೀತ ಗೊತ್ತಿದ್ರೆ ಮಾತ್ರ ನೀವು ಅಲ್ಲಿ ಕಲೀಲಿಕ್ಕೆ ಆಗ್ತದೆ. ಅವರಿಗೆ ಆ ಸ್ವರ ಗೊತ್ತಿಲ್ಲ, ಹೇಗೆ ದಾಟಿ ಗೊತ್ತಿಲ್ಲ, ಯಾವ್ದನ್ನು ಹೇಗೆ ಹೇಳ್ಬೇಕು, ಪ್ರಾಸಬದ್ಧ ಗೊತ್ತಿಲ್ಲ, ನೀವೇನ್ ಸಂಗೀತ ಕಲಿತೀರಿ? ಸೊ ಇದನ್ನ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಬಿಸ್ನೆಸ್ ಮಾಡ್ಲಿಕ್ಕೆ ನೀವು ಬಂದಿದ್ರೆ ನೀವು ಇದನ್ನ ಫಸ್ಟ್ ಬರ್ಕೊಳ್ಳಿ, ಗೊತ್ತಾಗೋದು ಮತ್ತೆ 1 by 1 ಇದನ್ನ ನೀವು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೋಬೇಡಿ. ನೀವು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡ್ರು ಮತ್ತೆ ಬರಿಬೇಕು. ನೀವು 10 ರೀತಿಯ ಲಾಭಗಳು ಏನಂತ ನೀವು ಹೇಳಲಿಕ್ಕೆ ರೆಡಿ ಇರ್ಬೇಕು. ಸೊ ಗ್ರೂಪ್ ಬೋನಸ್ ಕಂಪನಿ 6ರಿಂದ 21% ಕೊಡ್ತದೆ. ಅದಾದ ನಂತರ ಈಗ ನಮ್ಮ ಕಮಲಾಕ್ಷಿ ಅವರು ಹೇಳಿದ್ರು ಸ್ಟಾರ್ ವರೆಗೆ ಕೊಡ್ತಾರೆ. ಕರೆಕ್ಟ್. ಸ್ಟಾರ್ ಇಂದ ನೆಕ್ಸ್ಟ್ ಏನಾಗ್ತದೆ, ಸ್ಟಾರ್ ಗ್ರೂಪ್ ಬೋನಸ್ ಅಂತ ಕೊಡ್ತದೆ ಕಂಪನಿ. ನೀವು ಸ್ಟಾರ್ ಆದಾಗ 25%ಗೆ ಬರ್ತೀರಿ. ಅಲ್ಲಿಂದ ನೀವು ಇನ್ನೊಂದು ಸ್ಟಾರ್ ಮಾಡಿದ್ರೆ 27, 29, 31, 33, 35, 37% ವರೆಗೆ, ಅಂದ್ರೆ ಸುಮಾರು 12% ನಿಮ್ಗೆ ಸ್ಟಾರ್ ಗ್ರೂಪ್ ಬೋನಸ್ ಬರ್ತದೆ. ಇದು ಗೊತ್ತಿರ್ಬೇಕು ನಿಮ್ಗೆ. ತುಂಬಾ ಜನ ಏನಾಗಿದ್ದಾರೆ ಅಂತ ಹೇಳಿದ್ರೆ, ಈಗ ನಾನು ಹೇಳಿದೆ ನೆಕ್ಸ್ಟ್ ನಮ್ದು ಮಂಕಿ ಇದೆ, ಅದರಲ್ಲಿ ಗೊತ್ತಾಗ್ತದೆ ನಿಮ್ಗೆ ನಾವು ಮಂಕಿ ಆಗಿದ್ದೀವಾ ಅಥವಾ ನಾವು ಹಣದ ಹಿಂದೆ ಇದ್ದೀವಾ, ಅಥವಾ ಯಾಕೆ ಹಣ ಬರಲಿಲ್ಲ, ಯಾಕೆ ಜನರನ್ನ ನಾವು ಜಾಯಿನ್ ಮಾಡ್ತಾ ಇಲ್ಲ. ಸೊ ಅದು ನಮ್ಗೆ ಅರ್ಥ ಆಗ್ತದೆ. ಸ್ಟಾರ್ ಗ್ರೂಪ್ ಬೋನಸ್, ಸ್ಟಾರ್ ಒಬ್ರೊಬ್ರು ಸ್ಟಾರ್ ಆದಾಗ 2%. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಬ್ರು ಸ್ಟಾರ್ ಆದ್ರೆ 27ಕ್ಕೆ ಹೋಗ್ಬಿಟ್ರಿ, ಇನ್ನೊಬ್ರು ಸ್ಟಾರ್ ಆದ್ರೆ 29, ಇನ್ನೊಂದು ಸ್ಟಾರ್ ಆದ್ರೆ 31, 33, 35, 37, 12% ನಿಮ್ಗೆ ಸಿಗ್ತದೆ. ಜಸ್ಟ್ ಯಾರೋ ಕೆಳಗಡೆ ಒಬ್ರು ಸ್ಟಾರ್ ಆಗಿ 10,000 PV ಮಾಡಿದ್ರೆ ನಿಮ್ಗೆ 12,000 ರೂಪಾಯಿ ಬರ್ತದೆ. ಯಾಕಂದ್ರೆ ನಿಮ್ಗೆ ಪ್ರಮೋಷನ್ ಆಗಿರ್ತದಲ್ಲ, ಬೇರೆಯವ್ರದ್ದೆಲ್ಲ ಸೇರ್ಬಿಟ್ಟು ನಿಮ್ಗೆ ಬಂದ್ಬಿಟ್ಟಿರ್ತದೆ. ನೆಕ್ಸ್ಟ್ ನಿಮ್ಗೆ ಅಭಿವೃದ್ಧಿ ಬೋನಸ್. ಅಭಿವೃದ್ಧಿ ಬೋನಸ್ ಅಂದ್ರೆ ಏನು? ಅಭಿವೃದ್ಧಿ ಮಾಡೋದು, ನೀವು ಒಬ್ಬರನ್ನ ಜಾಯಿನ್ ಮಾಡಿ ಅವರಿಗೆ ಹೇಳಿರ್ತೀರಿ ನೀವು ಪ್ರಾಡಕ್ಟ್ ಅಂದ್ರೆ ಏನು, ಇದನ್ನು ಹೇಗೆ ಯೂಸ್ ಮಾಡಬೇಕು, ಯಾವ ರೀತಿ ಪರ್ಚೇಸ್ ಮಾಡಬೇಕು, ಎಷ್ಟು ಪಾಯಿಂಟ್ ಉಂಟು, ಎಷ್ಟು ಪಾಯಿಂಟ್ ಮಾಡಿದ್ರೆ ಎಷ್ಟು ಬೋನಸ್ ಬರ್ತದೆ, ನೀವು ಹೋಮ್ ಮೀಟಿಂಗ್ ಹೇಗೆ ಮಾಡಬೇಕು, 1-1 ಮೀಟಿಂಗ್ ಹೇಗೆ ಮಾಡಬೇಕು, ಜನರನ್ನ ಮೀಟಿಂಗಿಗೆ ಹೇಗೆ ಕರೆತರಬೇಕು, ಹೇಗೆ ಅವರನ್ನ ಫಾಲೋ ಅಪ್ ಮಾಡಬೇಕು, ಆಮೇಲೆ ಹೇಗೆ ಅವರಿಗೆ ಫಂಕ್ಷನ್ಗೆ ಪ್ರಮೋಟ್ ಮಾಡಬೇಕು. ಇದು ಎಲ್ಲಿ ಸಿಗ್ತದೆ ನಿಮ್ಗೆ? ಅಭಿವೃದ್ಧಿ ಬೋನಸ್. ನೀವು ಅವರನ್ನ ಅಭಿವೃದ್ಧಿ ಮಾಡೋದ್ರಿಂದ, ಅವರನ್ನ ಲೀಡರ್ಸ್ ಮಾಡೋದ್ರಿಂದ ಕಂಪನಿ ನಿಮ್ಗೆ 15% ಅಭಿವೃದ್ಧಿ ಬೋನಸ್ ಅನ್ನ ಕೊಡ್ತದೆ. ನೋಡಿ, ಅಂದ್ರೆ ಇದು ಮಿರಾಕಲ್ ಬೋನಸ್ ಅಂತ ಹೇಳ್ತೀವಿ. ನೀವು 15% ಜನರಿಗೆ. ಈಗ ನಾವಿಲ್ಲಿ ನೀವು ಮೀಟಿಂಗ್ ಮಾಡ್ತಾ ಇರ್ತೀವಿ, ನಮ್ಮ ಫ್ರಂಟ್ ಲೈನ್ ಯಾರೋ ಜಾಯಿನ್ ಆಗ್ತಾರೆ, ಜಾಯಿನ್ ಆಗಿ ಅವರಿಗೆ ನಾವೆಲ್ಲ ಹೇಳಿದ್ರೆ ನಮಗೂ ಕೂಡ ಅದು ಬರ್ತದೆ. ಯಾರಿಗಿಲ್ಲ, ಪ್ರತಿಯೊಬ್ಬರಿಗೂ ಅಭಿವೃದ್ಧಿ ಬೋನಸ್ ಎಷ್ಟು ಬರ್ತದೆ? 15% ಬರ್ತದೆ. ಇದು ಒಂದೇ ಲೈನಲ್ಲಿ ಅಲ್ಲ, ಒಂದು ಲೈನಲ್ಲಿ 15%, 2ನೇ ಲೈನ್ ಹಾಕಿದ್ರೆ 30%, 3 ಲೈನ್ ಹಾಕಿದ್ರೆ 45%, 4 ಲೈನ್ ಹಾಕಿದ್ರೆ 60%, 5 ಲೈನ್ ಹಾಕಿದ್ರೆ 75%, 6 ಲೈನ್ ಹಾಕಿದ್ರೆ ನಿಮ್ಗೆ 90%, 7 ಲೈನ್ ಹಾಕಿದ್ರೆ 105%, 10 ಲೈನ್ ಹಾಕಿದ್ರೆ 150%. ಎಷ್ಟು ಲೈನ್ಗಳನ್ನು ಹಾಕ್ತೀರಿ 15% ನಿಮ್ಗೆ ಬರ್ತಾ ಹೋಗ್ತಾ ಇದೆ. ಮತ್ತೆ ನೋಡೋಣ ಅದು ಉಂಟಂತಂದ್ರೆ ಡೀಟೇಲ್ ನೋಡೋಣ. ಭಾರಿ ಮಿರಾಕಲ್ ಬೋನಸ್ ಅದು, ಅಭಿವೃದ್ಧಿ ಬೋನಸ್. ನೀವು ಜನರನ್ನ ಅಭಿವೃದ್ಧಿ ಮಾಡ್ಬೇಕು. ಜನರಿಗೆ ಒಂದ್ಸಲ ನೀವು ಜಾಯ್ನ್ ಆದ ನಂತರ ಅವರಿಗೆ ಕಂಪ್ಲೀಟ್ ನಿಮ್ಮ ಹಾಗೆ ಅವರು ರೆಡಿ ಮಾಡ್ಬೇಕು, ತದ್ರೂಪಿಗಳನ್ನ ರೆಡಿ ಮಾಡ್ಬೇಕು, ಕ್ಲೋನಿಂಗ್ ಅಂತ ಹೇಳ್ತೀವಿ. ಆ ರೀತಿ ಅಭಿವೃದ್ಧಿ ಮಾಡಿದ್ರೆ ಕಂಪನಿ ನಮ್ಗೆ ಅವರ ಬಿಸ್ನೆಸ್ ಮೇಲೆ 15% ಅನ್ನ ನಿಮ್ಗೆ ಕೊಡ್ತದೆ. ನೋಡಿ, ಯಾರಿಗುಂಟು ಯಾರಿಗಿಲ್ಲ. ಜನ ಏನ್ ಮಾಡ್ತಾರೆ, ನನ್ನ ಕೆಲಸ ಆಯ್ತು ಅಂತೇಳಿ ಒಂದು ಸ್ಪಾನ್ಸರ್ ಸಿಗ್ನೇಚರ್ ಹಾಕಿ ಬಿಟ್ಟು ಬಿಡ್ತಾರೆ. ಏನ್ ಬರ್ತದೆ ಅವರಿಗೆ? ಹೋಗಿ ಈಗ ಮೀನ್ ಹಿಡಿಬೇಕಂದ್ರೆ ಅವನು ಇಟ್ಕೊಂಡು ಹೋಗ್ಬೇಕಲ್ಲ, ಅವನಿಗೆ ಕರ್ಕೊಂಡು ಹೋಗ್ಬೇಕು ದೋಣಿಯಲ್ಲಿ ಸಮುದ್ರಕ್ಕೆ. ಬಲೆ ಹಾಕ್ಬೇಕಪ್ಪ, ನೋಡಿ ಈ ತರ ಬಲೆ ಹಾಕಿದ್ರೆ ನೋಡಿ ಈ ತರ ಮೀನ್ ಸಿಗ್ತದೆ. ಇನ್ನು ನಿನ್ಗೆ ದೊಡ್ಡ ಮೀನ್ ಬೇಕಾ, ಬಾ ಇನ್ನು ಕೆಳಗೋಗು, ಸಮುದ್ರ ಆಳಕ್ಕೆ ಹೋಗೋಣ, ದೊಡ್ಡ ಅಲ್ಲಿ ಹಾಕಿ ದೊಡ್ಡ ಮೀನ್ಗಳು. ಇದನ್ನ ನಾವು ಅವನಿಗೆ ಹೇಳ್ಬೇಕಲ್ಲ. ಹಾಗೆ ನಾವು ಇದನ್ನ ಅವನಿಗೆ ಸರಿಯಾಗಿ ಕಲ್ಸ್ಕೊಟ್ರೆ ನಿಮ್ಗೆ 100% ಈ ಅಭಿವೃದ್ಧಿ ಬೋನಸ್ ಅನ್ನ ನೀವು ಪಡ್ಕೋಬಹುದು. ನೀವು ಜಾಯಿನ್ ಆದ ನಂತರ ಅವ್ರನ್ನ ಸ್ಟಾರ್ ಮಾಡಬೇಕು, ರೂಬಿ ಮಾಡಬೇಕು, ಡೈಮಂಡ್ ಮಾಡಿ, ಅಲ್ಲಿವರೆಗೆ ನೀವು ಮಾಡಿಬಿಟ್ರೆ ಈ ಅಭಿವೃದ್ಧಿ ಬೋನಸ್ ಇದೆಯಲ್ಲ, ಇದರಲ್ಲಿ ಇನ್ನೂ ಸ್ಪೆಷಾಲಿಟಿ ಇದೆ. ಯಾರಾದ್ರೂ ನಿಮ್ಮ 5 ಲೆವೆಲಲ್ಲಿ ಬರ್ತದೆ ನೋಡಿ, 5 ಲೆವೆಲ್. ಫಸ್ಟ್ ಲೆವೆಲ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 5 ಲೆವೆಲ್. ಮಧ್ಯದಲ್ಲಿ ಒಬ್ಬ ದುಬೈಗೆ ಹೋಗ ಅಂತ ಕೊಡಿ,
ಯಾರಿಗೆ ಲಾಸ್? ಅವನಿಗೆ ಲಾಸ್. ನಿಮ್ಗೆ ಲಾಸ್ ಇಲ್ಲ, ನಿಮ್ಗೆ ಕೆಳಗಡೆಯಿಂದ ಇನ್ನೊಂದು ಲೈನಲ್ಲಿ ಬಂದ್ಬಿಡ್ತದೆ. ಸೊ ಯಾರಿದು? ಸ್ಯಾಮ್ಸಂಗ್ ಅವರೇ, ಯಾರಿದು? ಸ್ಯಾಮ್ಸಂಗ್ ಗೆರೆ ಆಗ್ತಾ ಇದ್ದಾರೆ ನೋಡಿ. ನಮಗೆ ಕಂಪ್ಯೂಟರ್ ಹೇಳ್ತದೆ ಈಗ ಇದರ ಟೆಕ್ನಾಲಜಿ ಇದೆ. ನಿಮ್ದು ಎಲ್ಲ ಭವಿಷ್ಯ ಇಲ್ಲಿ ಬಂದು ಹೇಳ್ತದೆ ನಮ್ಗೆ. ಆ ಸ್ಯಾಮ್ಸಂಗ್ ಅವ್ರನ್ನ ಹೊರಗಿಟ್ಬಿಡಿಯಪ್ಪ ಅಂತ ಹೇಳ್ತಾ ಇದೆ ನೋಡಿ. ಅವ್ರು ಇಲ್ಲಿ ಗೆರೆ ಆಗ್ತಾ ಇದ್ದಾರೆ ಅಂತ. ಯಾರಿದ್ದಾರೆ ಸ್ಯಾಮ್ಸಂಗ್ನವ್ರು? ಇಲ್ವಾ? ಇದಾರ ನೋಡಿ. ಅಥವಾ ಅವರು ಮಕ್ಕಳ ಹತ್ರ ಕೊಟ್ಟು ಹೋಗಿರ್ತಾರಲ್ಲ, ಅದಕ್ಕೆ ಅವ್ರನ್ನ ಹೊರಗಿಟ್ಬಿಡಿ ಅಂತ ಸಿಸ್ಟಮ್ ಹೇಳ್ತಾ ಉಂಟು. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದಾರೆ SS ಅಂತ ಇದೆ, ಸ್ಯಾಮ್ಸಂಗ್ SMAO35F. ಸೊ ಇವ್ರನ್ನ ಹೊರಗಿಡಿ ಅಂತ ಕಂಪ್ಯೂಟರ್ ಹೇಳ್ತಾ ಇದೆ. ಅವರು ಮೊಬೈಲ್ ಅನ್ನ ತೆಗೆದು ಅವರ ಯಾರೋ ಮಕ್ಕಳ ಹತ್ರ ಕೊಟ್ಟು ಹೋಗಿದಾರೋ ಏನೋ ಗೊತ್ತಿಲ್ಲ. ಸೊ ಈಗ ಗೆರೆ ಬಿದ್ದಿದೆ ನೋಡಿ. ಓಕೆ, ಈ ಸಲ ಒಂದ್ಸಲ ನಿಮ್ಗೆ ಮಾಫ್ ಇದೆ. ನಮ್ಮ ಆನಂದ್ ಮಸ್ಲಿ ಅವ್ರು ಹೇಳ್ತಾರೆ ಶೆಟ್ರಿಗೆ ತುಂಬಾ ಪೇಷನ್ಸ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಒಂದ್ಸಲ ಇವಾಗ ಅವರಿಗೆ ಓಕೆ ಗೆರೆ ತೆಗೆದು ಬಿಟ್ಟಿದ್ದೀನಿ. ಇನ್ನೊಂದ್ಸಲ ಗೆರೆ ಬಂದ್ರೆ ನೀವು ಇಲ್ಲಿ ಇರುವುದಿಲ್ಲ, ಹೊರಗಡೆ ಹೋಗ್ಬಿಟ್ಟಿರ್ತೀರಿ ಸೀದಾ. ಓಕೆ, ಅಭಿವೃದ್ಧಿ ಬೋನಸ್. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಲಾಭದ ಹಂಚಿಕೆ. ಅಂತಾರಾಷ್ಟ್ರೀಯ ಲಾಭದ ಹಂಚಿಕೆ. ನಿಮ್ ಬಿಸ್ನೆಸ್ಸೇ ಇರೋದಿಲ್ಲ. ದುಬೈಲಿಲ್ಲ, ಬ್ಯಾರನ್ ಇಲ್ಲ, ಮಸ್ಕತ್ತಲ್ಲಿಲ್ಲ, ಅಮೆರಿಕದಿಲ್ಲ, ಆಸ್ಟ್ರೇಲಿಯಾದಿಲ್ಲ, ಆಫ್ರಿಕಾದಲ್ಲಿಲ್ಲ, ಶ್ರೀಲಂಕಾದಲ್ಲಿಲ್ಲ, ಎಲ್ಲೂ ನಿಮ್ ಬಿಸ್ನೆಸ್ ಇಲ್ಲ. ಬಟ್ ನೀವು ಒಂದ್ಸಲ ಡೈಮಂಡ್ ಆದಾಗ ಕಂಪನಿ ನಿಮ್ಗೆ ಎಷ್ಟು ದೇಶದಲ್ಲಿದೆ ಕಂಪನಿ ಆಫೀಸ್ ಇದೆ, ಅಲ್ಲಿಂದೆಲ್ಲ ನಿಮ್ಗೆ ಕಂಪನಿ ಏನ್ ಕೊಡ್ತದೆ? 2% ಪ್ರಾಫಿಟ್ ಶೇರಿಂಗ್ ಕಂಪನಿ ನಿಮ್ಗೆ ಕೊಡ್ತದೆ. ದಟ್ ಈಸ್ ಅಂತಾರಾಷ್ಟ್ರೀಯ ಲಾಭದಲ್ಲಿ, ಕಂಪನಿಯ ಲಾಭದಲ್ಲಿ 2% ಬರ್ತದೆ ನೋಡಿ. ನೆಕ್ಸ್ಟ್ ಕೊಡ್ತದೆ ನಾಯಕತ್ವ ಬೋನಸ್. ನಾಯಕತ್ವದ ಬೋನಸ್ ಏನು? ನೀವು ಲೀಡರ್ಶಿಪ್ ಆಗ್ಬೇಕು. ನೀವು ಲೀಡರ್ಶಿಪ್ ಹೇಗಾಗೋದು? ಲೀಡರ್ಶಿಪ್ ಈಗ ಕಮಲಾಕ್ಷಿ ಅವರು ಮಾತಾಡಿದ್ರಲ್ಲ, ಅಶೋಕ್ ಅವರು ದಟ್ ಈಸ್ ಲೀಡರ್ಶಿಪ್. ಅದನ್ನ ನೀವು ಮಾಡ್ಬೇಕು. ದೆನ್ ಓನ್ಲಿ ನೀವು ಮುಂದಕ್ಕೆ ಹೋಗ್ತೀರಿ. ಲೀಡರ್ಶಿಪ್ ಅಂತ ಹೇಳಿದ್ರೆ ನಾವು ಕೊಡುವುದಲ್ಲ, ನೀವು ತಗೋಬೇಕು ಅದನ್ನ. ನಾನು ಹೇಳ್ತೀನಿ ಸರ್, ನಾನು ತಪ್ಪಾದ್ರೆ ನೋ ಪ್ರಾಬ್ಲಮ್, ಯಾರಿಲ್ಲ ನಿಮ್ಗೆ ಶಿಕ್ಷೆ ಕೊಡ್ತಾರೆ. ನಾವು ಅದನ್ನ ಸರಿಯಾಗಿ ಹೇಳ್ತೀವಿ ಅಷ್ಟೇ. ಜನರಿಗೆ ನಾನು ಹೇಳಿ ತಪ್ಪಾಗ್ತದೆ ಅಂತ ಯೋಚನೆ, ಅದಕ್ಕೆ ಹೆದರಿಕೆ ಮತ್ತೆ ಫಿಯರ್, ಅದರಿಂದ ಹೊರಬರ್ಬೇಕು. ಸೊ ಅದರಿಂದ ಕಂಪನಿ ನಿಮ್ಗೆ ನಾಯಕತ್ವ, ನೀವು ಲೀಡರ್ ಆಗಬೇಕು. ಲೀಡರ್ ಆಗ್ಲಿಕ್ಕೆ ಕಂಪನಿಗೆ 15% ಕೊಡ್ತದೆ. ನೀವು ಕೆಳಗಡೆ ಒಬ್ಬರನ್ನ ಲೀಡರ್ ರೆಡಿ ಮಾಡಿದ್ರೆ ಅದರಿಂದ ನಿಮ್ಗೆ 15% ಲಾಭ ಆಗ್ತದೆ. ಅವನದೊಂದು 10 ಲಕ್ಷ PV ಇದ್ರೆ ನಿಮ್ಗೆ ಎಷ್ಟು ಬರ್ತದೆ? ಎಷ್ಟು ಬರ್ತದೆ? 1 ಲಕ್ಷ. 10 ಲಕ್ಷ ಇದ್ರೆ 1.5 ಲಕ್ಷ. ಜಸ್ಟ್ ಇಮ್ಯಾಜಿನ್ ಮಾಡಿ. ಇದು ನೀವು ಅರ್ಥ ಮಾಡ್ಬೇಕು ನೀವು. ಅದಕ್ಕೆ ನಮ್ಮ ಇಲ್ಲಿ ಬಿಹಾರ್ನವರೆಲ್ಲ 5 ಲಕ್ಷ, 6 ಲಕ್ಷ, 10 ಲಕ್ಷ. ಯಾಕೆಂದ್ರೆ ತಿಂಗಳಿಗೆ 35,000 ಜನರನ್ನ ಜಾಯಿನ್ ಮಾಡ್ತಾರಂತ. ಅಲ್ಲಿ ಅವರಲ್ಲಿ ಸ್ಟಾರ್ ಆಗ್ತಾರೆ, ರೂಬಿ ಆಗ್ತಾರೆ, ಡೈಮಂಡ್ ಆಗ್ತಾರೆ. ದುಡ್ಡು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದುಡ್ಡೇನು ಅವರ ಕೆಲಸದಿಂದ ಬರೋದಿಲ್ಲ, ಅವರ ಡೌನ್ ಲೈನ್. ನಾಯಕತ್ವ ಬೋನಸ್ 15%. ಈಗ ಫಾರ್ ಎಕ್ಸಾಂಪಲ್ ನಾನು ಇದ್ದೀನಿ, ಅಶೋಕ್ ಅವ್ರನ್ನ ಜಾಯಿನ್ ಮಾಡಿದ್ದೀನಿ. ಅಶೋಕನ್ನು ಜಾಯಿನ್ ಮಾಡಿ ಅಶೋಕ್ ಡೈಮಂಡ್ ಆದ. ನಮ್ಗೆ ಎಷ್ಟು ಬರ್ತದೆ? ಅಶೋಕ್ ಈಗ 10 ಲಕ್ಷ PV ಮಾಡಿದ್ರೆ ನನಗೆ ಫಸ್ಟ್ ಲೆವೆಲ್ ಅಲ್ಲಿ 5% ಬಂದ್ಬಿಡ್ತದೆ. 50,000 ಬಂದ್ಬಿಡ್ತದೆ. ಅಶೋಕ್ ಅವ್ರನ್ನ ನಾವು ಸಪೋರ್ಟ್ ಮಾಡಿದಕ್ಕೋಸ್ಕರ ಲೈಫ್ ಲಾಂಗ್, ಒಂದ್ಸಲ ಅಲ್ಲ, 50,000 ಪ್ರತಿ ತಿಂಗಳು ಬರ್ತಾರೆ. ಅಶೋಕ್ ಅವ್ರು ಏನ್ ಮಾಡಿದ್ರು ಗೊತ್ತುಂಟಾ? ಇವ್ರನ್ನ ನಮ್ಮ ಶ್ರೀಧರ್ ಮೂರ್ತಿ ಅವ್ರನ್ನ ಜಾಯಿನ್ ಮಾಡ ನೋಡಿ. ಇದು ವಿಚಿತ್ರ ನೋಡಿ. ಶ್ರೀಧರ್ ಮೂರ್ತಿ ಅವರು ಅಶೋಕ್ ಬಿಡ್ಲೇ ಇಲ್ಲ. ಯಾಕೆಂದ್ರೆ ಅವ್ರು ನೋಡಿದ ನಂಗೆ 50,000 ಬಂದಿದೆ. ಶ್ರೀಧರ್ ಮೂರ್ತಿ ಅವ್ರನ್ನ ನಾನು ಡೈಮಂಡ್ ಮಾಡಿ ಅವ್ರು 10 ಲಕ್ಷ PV ಮಾಡಿದ್ರೆ ಅಶೋಕ್ ಅವರಿಗೂ ಎಷ್ಟು ಬರ್ತದೆ? 50,000 ಬರ್ತದೆ. ಆದ್ರೆ ನನಗೆಷ್ಟು ಬರ್ತದೆ ಶ್ರೀಧರ್ ಮೂರ್ತಿಯಿಂದ? ಅವ್ರ ಕ್ರೌನ್ ಅಂಬಾಸಿಡರ್ ಆದ್ರೆ ಯಾರಾದ್ರೂ ಹೇಳ್ಬೋದಾ? ನೋಡಿ, ಅಶೋಕ್ ಅವರಿಗೆ 50,000, ನನಗೆ 1 ಲಕ್ಷ ಬರ್ತದೆ. 10% ಕೆಳಗಿಂದ. ಫಸ್ಟ್ ಲೆವೆಲ್ ಅಲ್ಲಿ 5%, ಕೆಳಗಡೆ ಲೆವೆಲ್ 10%. ಇದು ಯಾರು ಕರೆಕ್ಟ್ ಆಗಿ ನಿಮ್ಗೆ ಐಡಿಯಾನೇ ಕೊಡೋದಿಲ್ಲ, ಹೇಳುವುದೇ ಇಲ್ಲ. ಯಾಕಂದ್ರೆ ನಿಮ್ಮನ್ನ ಕ್ರಾಸ್ ಮಾಡಿ ಹೋಗ್ತಾರಂತೇಳಿ. ಕೆಳಗಡೆ ಲೆವೆಲ್ ಅಲ್ಲಿ ನಿಮ್ಗೆ ಇನ್ಕಮ್ ಜಾಸ್ತಿ. ಫಸ್ಟ್ ಲೆವೆಲ್ ಅಲ್ಲಿ 5%, ಸೆಕೆಂಡ್ ಲೆವೆಲ್ ಅಲ್ಲಿ 10% ಕಂಪನಿ ಕೊಡ್ತದೆ. ಟೋಟಲಿ 15% ಲೀಡರ್ಶಿಪ್ ಬೋನಸ್. 20 ಲೈನ್ ಅಲ್ಲಿ ಕ್ರೌನ್ ಅಂಬಾಸಿಡರ್ ಆದ್ರೆ ಲೈಫ್ ಲಾಂಗ್ ದುಡ್ಡು ಬರ್ತಾ ಇತ್ತು. ಸರ್ ಎಕ್ಸಾಂಪಲ್ ಗೋಲ್ಡ್
ಕೆಳಗಡೆ ಸಿಗ್ತದಲ್ಲ ಅದೇ ರೀತಿ ಸರ್. ಹ್ಮ್ ಹಾಗೇನೆ 100% ಡೌಟೇ ಇಲ್ಲ. ಅದಕ್ಕೋಸ್ಕರ ಲೀಡರ್ಸ್ ಅನ್ನ ರೆಡಿ ಮಾಡಿ, ನಾನು ಯಾವಾಗಲೂ ಹೇಳೋದು, ಈ 6 ಜನರನ್ನ ಜಾಯಿನ್ ಮಾಡಿ ಅವರನ್ನ ಲೀಡರ್ಸ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ಆರಾಮಿರ್ಬೋದಂತ. ಸೊ ಅದರಿಂದ ನಾಯಕತ್ವದ ಬೋನಸ್ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ನಾವೀಗ 2001ರಲ್ಲಿ ಜಾಯಿನ್ ಆಗಿ ನಾವು ಫಸ್ಟ್ ಕೆಲಸ ಏನು ಮಾಡಿದಂದ್ರೆ ನಮ್ಮ ಸ್ಪಾನ್ಸರನ್ನು ನಾವು ಬಿಟ್ಬಿಟ್ಟು. ಯಾಕೆಂದ್ರೆ ಇದು ಸ್ಪಾನ್ಸರ್ ಇದ್ರೆ ನಾವು ಕೆಲಸ ಮಾಡೋದಿಲ್ಲ, ನಾವು ಮಾಡಿದ್ರೆ ಮಾತ್ರ ನಮ್ಗೆ ಇದು ಬರೋದಂತ ನಮ್ಗೆ ಅದು ಅಂಡರ್ಸ್ಟ್ಯಾಂಡ್ ಆಗೋಗಿತ್ತು ನೋಡಿ ಮಾರ್ಕೆಟಿಂಗ್ ಪ್ಲಾನ್. ಆವಾಗಲೇ ಫಸ್ಟ್ ಕೆಲಸ ಸ್ಪಾನ್ಸರ್, ಗುಡ್ ಬೈ, ಥ್ಯಾಂಕ್ ಯು ವೆರಿ ಮಚ್, ನೀವು ನಿಮ್ಗೆ ಇದು ಇಂಟ್ರೊಡ್ಯೂಸ್ ಮಾಡಿದ್ರಿ, ನಿಮಗೆ ವಂದನೆಗಳು. ಆ ವಂದನೆಗಳನ್ನು ಸಲ್ಲಿಸ್ಬಿಟ್ಟು ನಮ್ಮ ಕೆಲಸ ಏನಂತ ನಾವು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿವಿ. ಎಲ್ಲಿ ಮೀಟಿಂಗ್ ಇದೆ, ಬೆಂಗಳೂರು ಮೀಟಿಂಗ, ಚೆನ್ನೈ ಮೀಟಿಂಗ, ಬಾಂಬೆ ಮೀಟಿಂಗ, ಎಲ್ಲ ಕಡೆ ಕಲಿಯೋದು ಅಷ್ಟೇ. ಕಲ್ತ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ನೋಡಿ, ಇದೆಲ್ಲ ಗೊತ್ತಾಗ್ಬಿಡ್ತು ನಮ್ಗೆ ಏನಿದೆ ಅದರಲ್ಲಿ. ಸೊ ಹಾಗಾಗಿರೋದ್ರಿಂದ ನಿಮಗೆ ಸ್ಪಾನ್ಸರ್ ಈಸ್ ಜಸ್ಟ್ ಲೈಕ್ ಎ ಗಾಡ್. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಚರ್ಚಿಗೆ ಹೋಗ್ತೀವಿ ಅಥವಾ ಮಸೀದಿಗೆ ಹೋಗ್ಬಿಟ್ಟು ದೇವರಿಗೆ ಪ್ರೇ ಮಾಡ್ತೀರಿ. ದೇವರು ಬಂದು ಪ್ರತ್ಯಕ್ಷ ಮಾಡಿದ್ರೆ ಅವನು ಬಿಡುವುದಿಲ್ಲ ಅಂತೆ, ದೇವ್ರನ್ನ ಹಿಡ್ಕೊಂಡ್ಬಿಡ್ತಾರೆ ಗಟ್ಟಿ. ಅದಕ್ಕೋಸ್ಕರ ದೇವರು ಏನು ಮಾಡ್ತಾರೆ, ಯಾರೋ ಒಂದು ಮನುಷ್ಯರ ರೂಪದಲ್ಲಿ ಬಂದು ನಿಮಗೆ DX ಅನ್ನೋ ಒಂದು ಕಂಪನಿ ಇದೆ ಮಾರ, ಇದರಲ್ಲಿ ನೀವು ಜಾಯಿನ್ ಆದರೆ ನೀನು ಆರೋಗ್ಯ, ಭಾಗ್ಯ, ನೆಮ್ಮದಿ ಸಿಗ್ತದೆ ಅಂತೆ ಅವ್ರನ್ನ ಕಳಿಸ್ಬಿಡ್ತಾರೆ. ಅವ್ರು ನಿಮಗೆ ಜಾಯಿನ್ ಮಾಡಿ. ಅದಕ್ಕೋಸ್ಕರ ಲೈಫ್ ಲಾಂಗ್ ಅವ್ರನ್ನ ಮರಿಬಾರ್ದು ಅಷ್ಟೇ. ಸ್ಪಾನ್ಸರ್ ಇಸ್ ದಟ್. ನಾವು ಸ್ಪಾನ್ಸರ್ ಬರಲಿಲ್ಲ, ಅವ್ರಿಗೆ ಹೇಳಿಲ್ಲ, ಇವ್ರಿಗೆ ಹೇಳಿಲ್ಲ, ಹೇಳ್ಬೇಕಂತ ಏನಿಲ್ಲ. ಹೇಳಿದ್ರೆ ಅದು ಧರ್ಮ, ನೋ ಪ್ರಾಬ್ಲಮ್. ಹೇಳಲಿಲ್ಲ ಆದ್ರೂ ನಮ್ಮ ಜವಾಬ್ದಾರಿ ಅದನ್ನು ಕಾಲೇಜಿಗೆ, ಸ್ಕೂಲಿಗೆ ಕಳಿಸ್ತೀವಿ ನಾವು ಮಕ್ಕಳನ್ನ. SLC ಆದ್ರೂ ಕೂಡ PUC ಯಾವುದೋ ಕಾಲೇಜಿಗೆ ಹಾಕ್ತೀವಿ. ಕಾಲೇಜಿಗೆ ಹಾಕ್ಬೇಕಾದ್ರೆ ನೋಡ್ತೀವಿ ಕಾಲೇಜ್ ಚೆನ್ನಾಗಿದೆಯಾ ಇಲ್ವಾ, ಕಾಲೇಜ್ ವಾತಾವರಣ ಹೇಗಿದೆ, ಅಥವಾ ಅಲ್ಲಿ ಬರೀ ರ್ಯಾಗಿಂಗ್ ಆಗ್ತಾ ಉಂಟಾ, ಅಥವಾ ಸ್ಕೂಲಲ್ಲಿ ಮಾಸ್ಟರ್ ಇದ್ದಾರಾ ಇಲ್ವಾ, ಟೀಚರ್ಸ್ ಇದ್ದಾರಾ ಇಲ್ವಾ, ಪ್ರಿನ್ಸಿಪಾಲ್ ಇದ್ದಾರಾ ಇಲ್ವಾ, ಅಥವಾ ಅಲ್ಲಿ ಪಠ್ಯ ಪುಸ್ತಕ ಎಲ್ಲ ಸರಿ ಉಂಟಾ ಇಲ್ವಾ, ಇದನ್ನ ನಾವು ನೋಡ್ತೀವಿ. ನಮ್ಮ ಕೆಲಸ ಅದು, ಪೇರೆಂಟ್ಸ್ ಕೆಲಸ ಇದನ್ನ ನೋಡು. ಪೇರೆಂಟ್ಸ್ ಕೆಲಸ, ನಮ್ಮ ಕೆಲಸ ಆದ ನಂತರ ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳನ್ನ ಅಲ್ಲಿ ಜಾಯಿನ್ ಮಾಡ್ತೀವಿ. ಓದುದು ಬಿಡೋದು ಯಾರ ಕೆಲಸ? ಯಾರ್ದು? ಮಕ್ಕಳ ಕೆಲಸ ಅಲ್ಲ, ಅವರು ಓದ್ಬೇಕು. ಹಾಗೇನೆ ಇದು ಕೂಡ, ಇದನ್ನ ಅರ್ಥ ಮಾಡಬೇಕು ನೀವು. ಅವ್ರ ಕಂಪ್ಲೇಂಟ್, ಇವ್ರ ಕಂಪ್ಲೇಂಟ್, ಅವ್ರು ಜಾಯಿನ್, ನಾನು ಅವ್ರ ಅಂಡರ್ ಜಾಯಿನ್ ಆಗ್ಬೇಕು, ಇವ್ರ ಅಂಡರ್ ಜಾಯಿನ್ ಆಗ್ಬೇಕು. ಇದೆಲ್ಲ ಬುಲ್ಶಿಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಅದನ್ನ ಮಾಡಿದ್ರೆ ಮಾತ್ರ ನಿಮಗೆ ಈ ನಾಯಕತ್ವದ ಬೋನಸ್ ಅನ್ನ ನೀವು ಪಕ್ಕಾ ತಗೋಬಹುದು, ಆದಷ್ಟು ಬೇಗ ನಾಯಕರಾಗಿ. ಓಕೆ, ನಿಮ್ಮ ಅಪ್ಲೈನನ್ನು ಬಿಡಬೇಡಿ, ಯಾಕೆಂದ್ರೆ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅವ್ರ ಹತ್ರ ಇನ್ಫಾರ್ಮೇಶನ್ ತಗೊಳ್ಳಿ. ನೆಕ್ಸ್ಟ್, ಪ್ರಯಾಣ ಸೆಮಿನಾರ್ ಪ್ರೋತ್ಸಾಹಕ. ಪ್ರಯಾಣ ಸೆಮಿನಾರ್ ಪ್ರೋತ್ಸಾಹಕ ಆಕ್ಚುಲಿ ನಮ್ಮ ಡ್ರೀಮಲ್ಲಿ ಇದು ಇರಲಿಲ್ಲ ನೋಡಿ. ನಮ್ಮ ಡ್ರೀಮಲ್ಲಿ ಇದ್ದದ್ದು ನಾವು ಡೆಟ್ ಫ್ರೀ ಲೈಫ್, ಸಾಲ ಇಲ್ಲದ ಜೀವನ ನಡೆಸೋದಿತ್ತು ನಮ್ಮ ಡ್ರೀಮ್. ಅದಾಗ್ತು. ಬಟ್ ಅದ್ರ ಒಟ್ಟಿಗೆ ಇದೆಲ್ಲ ಬೋನಸ್ ನಮಗೆ ಎಕ್ಸ್ಟ್ರಾ ಸಿಕ್ಕಿತ್ತು. ಪ್ರತಿ ವರ್ಷ ಫಾರಿನ್ ಟ್ರಿಪ್ಪಿಗೆ ಹೋಗ್ತೀವಿ. ಪ್ರತಿ ವರ್ಷ 25 ವರ್ಷದಿಂದ ಪ್ರತಿ ವರ್ಷ ಹೋಗ್ತೀವಿ ನಾವು ಫಾರಿನ್ ಟ್ರಿಪ್. ಬೇರೆ ಏನೋ ಪರ್ಸ್ನಲಿ ಅಥವಾ ಏನೋ ಕಂಪನಿ ಪ್ರಾಬ್ಲಮ್ ಇದಾಗ್ತದಾಗ ನಿಲ್ಸಿರಬೇಕು ಹೊರತು, ಅದರ್ವೈಸ್ ನಾವು ಪ್ರತಿ ವರ್ಷ ಫಾರಿನ್ ಟ್ರಿಪ್ಪಿಗೆ ಹೋಗ್ತೀವಿ. ಈಗ ರಷ್ಯಾಕ್ಕೆ ಹೋಗ್ಲಿಕ್ಕಿದೆ ನೋಡಿ, ಈ ವರ್ಷದಲ್ಲಿ ನಾವು ರಷ್ಯಾಕ್ಕೆ, ಹೋದ್ಸಲ ನಾವು ಕಜಕಿಸ್ತಾನ್ ಅಲ್ಮಾಟಿ ಹೋಗಿ ಬಂದಿದ್ವಿ. ಈ ವರ್ಷ ರಷ್ಯಾಕ್ಕೆ ಹೋಗ್ತೀವಿ. ಇನ್ನೊಂದು ಟ್ರಿಪ್ ಕಾಶ್ಮೀರ ಟ್ರಿಪ್ ಇದೆ, ಹೋಗ್ತು. ಪ್ರತಿ ವರ್ಷ ಪ್ರಯಾಣ ಸೆಮಿನಾರ್ ಪ್ರೋತ್ಸಾಹಕ ಕಂಪನಿ ಕೊಡ್ತದೆ. ಅಂದ್ರೆ ನೀವು ಇದನ್ನ, ನಿಮ್ಗೆ ಯಾಕೆ ಬರಲಿಲ್ಲ ಅಂದ್ರೆ ನೀವು ಇದನ್ನ ಅರ್ಥ ಮಾಡಲಿಲ್ಲ, ಅದಕ್ಕೆ ಬರಲಿಲ್ಲ. ನೀವು ಅರ್ಥ ಮಾಡಿದ್ರೆ ಗ್ಯಾರಂಟಿ ನೀವು ಬರ್ತಾ ಇದ್ದೀವಿ. ಸೊ ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಒಂದು ಬಾರಿಯ ಮೊಬೈಲ್ ಆಗೋದು ಪ್ರೋತ್ಸಾಹಕ ಇದನ್ನು ನೋಡೋಣ. ಯಾರಿಗೆ ಬಂದಿದೆ? 15,000. ಕೈ ಎತ್ತಿ ನೋಡೋಣ ಎಷ್ಟು ಜನಕ್ಕೆ ಬಂದಿದೆ ನೋಡಿ. ಇದನ್ನ ಬಂದ ನಂತರ ಎಷ್ಟು ಜನ ಇದ್ದಾರೆ? ಯಾರು ಕೈ ಎತ್ತಾ ಇಲ್ವಾ? ಯಾರಿಗೂ ಬರಲೇ ಇಲ್ವಾ? ಇದು ಬಂದಿದೆ, ಅಶೋಕ್ ಅವರಿಗೆ ಬಂದಿದೆ, ಮಲ್ಲಿಕಾರ್ಜುನ್ ಅವರಿಗೆ ಬಂದಿದೆ. ಇನ್ಯಾರಿಗೆ ಬರಲಿಲ್ವಾ ಇಲ್ಲಿ? $15,000 ಕಂಪನಿ ಕೊಡ್ತದೆ ಪುಕ್ಕಟ್. ಯಾಕೆಂದ್ರೆ ಈಗ ನಾನು ಒಂದು ಅಶೋಕನ್ನ ಜಾಯಿನ್ ಆಗಿದೆ, ಅಶೋಕ್ ಸ್ಟಾರ್ ಆದ್ರು. ಮಲ್ಲಿಕಾರ್ಜುನ್ ಸ್ಟಾರ್ ಆದ್ರು. ಆಮೇಲೆ ಶ್ರೀಧರ್ ಮೂರ್ತಿ ಶ್ರೀಧರ್ ಮೂರ್ತಿ ಸ್ಟಾರ್ ಆದ್ರು. 3 ಜನ ಸ್ಟಾರ್ ಆದ್ರು. ಅವ್ರದ್ದು PV 60,000 ಆಯ್ತು ಅಂತ ಹೇಳಿದ್ರೆ ಕಂಪನಿ ನನಗೆ $15,000 ಕೊಡ್ತದೆ. ಹೇಗಿರ್ಬೋದು? ಹಿತಾಕ್ಷಿ ಅವ್ರಿಗೆ ಬಂದಿದೆ ನೋಡಿ, ವಿದ್ಯಾನಾಯಕ್ ಅವ್ರಿಗೆ ಬಂದಿದೆ. ಸೊ ಕಂಪನಿ ಗ್ಯಾರಂಟಿ ಕೊಡ್ತದೆ ಇದು.
ನೀವು ಗ್ಯಾರಂಟಿ ಹೇಳ್ಬೋದು ಅವ್ರಿಗೆ 100% ಇದು ನಿಮಗೆ ಸಿಗ್ತದೆ. 3 ಜನ ಜಾಯಿನ್ ಮಾಡಬೇಕು, ಅವರೆಲ್ಲರೂ 60,000 ಪಾಯಿಂಟ್ ಮಾಡಿದಾಗ ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಆಗ್ತಾರೆ. ಕಂಪನಿ ನಿಮಗೆ 15,000 ರೂಪಾಯಿ ಕೊಡ್ತಾರೆ. ಎಲ್ರಿಗೂ ಯಾರೆಲ್ಲ ನಿಮ್ಮ ಫ್ರಂಟ್ ಲೈನಲ್ಲಿದೆ ಅವ್ರಿಗೆ ಕೊಡ್ತಾರೆ. ಸೊ ಇದು ನೀವೇನು ಮಾಡ್ಬೋದು, ಈ ಒಂದು ಸ್ಕೂಟಿ ತಗೊಳ್ಳೋದು, ಅಪ್ಪ ಓಡಾಡಬೇಕು, 15,000 ಬಂದ್ರು ಕೂಡ ಅವನಿಗೆ ಹೋಗೋದು ಯಾವುದೋ ಕಂಪನಿ ಸ್ಕೂಟಿ ಕಂಪ್ನಿಗೆ ಅಥವಾ ಬೈಕ್ ಕಂಪ್ನಿಗೆ ಹೋಗ್ಬಿಟ್ಟು ಹತ್ರ 15,000 ಇದೆ ಮಾರೆ, ಉಳ್ದದ್ದು EMI ಕಟ್ತೀನಿ ಅಂತ ಹೇಳಿ ಬೈಕ್ ತಗೋಬಹುದಲ್ಲ, ಸ್ಕೂಟಿ ತಗೋಬಹುದು ನೀವು. ಸರ್ ನಾನು ಸ್ಟಾರ್ಟಿಂಗ್ ಹೀರೋ ಹೋಂಡಾ ಬೈಕ್ ತಗೊಂಡಿದ್ದೀನಿ ಸರ್, ಅದರಲ್ಲಿ ಡೌನ್ ಪೇಮೆಂಟ್ ಕೊಟ್ಟು. ನೋಡಿ ಅಶೋಕ್ ಅವ್ರು ನೋಡಿ, ಹೀರೋ ಹೋಂಡಾ ಬೈಕ್ ಆವಾಗ ತಗೊಂಡ ನೋಡಿ, ಇದು ದುಡ್ಡು ಬಂದ್ರೆ ಕೂಡ್ಲೆ ನೆನಪಿದೆ ಅವ್ರಿಗೆ. ಸೊ ಹಾಗಾಗಿ ನಾನು ಹೇಳೋದು, ಈ ಹಣ ಕಂಪನಿ ನಿಮ್ಗೆ ಗ್ಯಾರಂಟಿ ಕೊಡ್ತದೆ. ಓಕೆ, ಇದ್ರ ಜೊತೆಗೆ ಇನ್ನೊಂದು 1,20,000 ತಗೊಂಡವ್ರು ಯಾರ ಇದಾರ ನೋಡಿ, 1,20,000 ಕೊಡ್ತದೆ ಇದು ಕಂಪನಿ. ಯಾರಿದ್ದಾರೆ 1,20,000 ತಗೊಂಡು? ಅಶೋಕ್ ಅವ್ರು ನಂಬರ್ 1 ಇರ್ತಾರೆ. ಯಾರಿಲ್ಲ ಅಂದ್ರು ನೋಡಿ, ಅವ್ರು ಮಾತ್ರ ಮಾರ್ಕೆಟಿಂಗ್ ಇಷ್ಟ. ಅದಕ್ಕೋಸ್ಕರ ಅವರು ದಿನ ಜನರನ್ನ ಜಾಯಿನ್ ಮಾಡ್ತಾರೆ, ಪ್ರಾಡಕ್ಟ್ ಅನ್ನ ಕೊಡ್ತಾರೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇದು ನಾವು ಮಂಗ ಅಲ್ಲ ಇದರಲ್ಲಿ ಅಂತ, ದುಡ್ಡುಂಟು ಅಂತ. ಮಂಗ ಆದ್ರೆ ಬರೀ ಬಾಳೆಂಟು ಅಂತ ಹೇಳಿದೆ ನಿನ್ನೆ. ನಾವು ಇದರಲ್ಲಿ ಬೇಕಾದಷ್ಟು ಸಂಪಾದನೆ ಮಾಡಬಹುದು. ಏನ್ ಮಾಡ್ಬೇಕು ಅಶೋಕ್ ಅವರೇ, ಈ 1,20,000 ತಗೋಬೇಕಾದ್ರೆ ಸರ್ 5 ರೂಪಿ ಮಾಡ್ಬೇಕು ಸರ್. ನೋಡಿ, 5 5 ಜನರಿಗೆ ಹೇಳಿ. 15,000 ತೆಗಿಸ್ಕೊಡ್ಬೇಕು. ಓಕೆ, ನಾವಿರುವ 12,000 ಇತ್ತು ಸರ್, 1,20 ಇತ್ತು. ಅದೇ ಈಗ ಜಾಸ್ತಿ ಆಗಿದೆ ಅಲ್ಲ. ಹಾ, ನಾನು ಅವಾಗ ಅದರಲ್ಲಿ ಮಾಡಿದ್ದೇನೆ. 70 ಇತ್ತು, 1,00,000, ಈಗ 1,20 ಆಗಿದೆ. ಓಕೆ, ಈಗ ನಾನು ಹೇಳೋದು ನಿಮ್ಗೆ, ಈಗ ಅಶೋಕ್ ಹೇಳಿದರೆ 5 ಜನರಿಗೆ ನೀವು 15,000 ಕೊಡಿಸ್ಬೇಕು. 5 ಲೈನ್ನಲ್ಲಿ, ಈ 5 ಬೆರಳಿದೆಯಲ್ಲ ನೆನ್ಪಿಟ್ಕೊಳ್ಳಿ. ಇದು ಒಂದು ಲೈನ್. ನಾನೀಗ ನನ್ನ ಫ್ರಂಟ್ ಲೈನ್ ಹೇಳ್ತೀನಿ. ಈಗ ಒಂದು ಫ್ರಂಟ್ ಲೈನ್ ಇದ್ದಾರೆ, ರಾಜೇಂದ್ರ ಶೆರ್ವೇಗಾರ್, ಅವರಿಗೆ ಕೊಡಿಸ್ಬೇಕು ನಾವು. ಎಷ್ಟು? 15,000 ಅವ್ರು ತಗೊಂಡು. ವಿವೇಕ್ ಭಗವಾನ್ ಅವರಿಗೆ 15,000 ಕೊಡಿಸಿದ್ರು, ಅವ್ರು ಆಯ್ತು. ಅದರ ನಂತರ ನಿಮಗೆ ನೆಕ್ಸ್ಟ್ ನಿಮಗೆ ಲೈನಲ್ಲಿ ನೋಡ್ಬೇಕು ಯಾರಿದ್ದಾರೆ ಅಂತ. ಅದರಲ್ಲಿ ಶೈಲಾ ಶೆಟ್ಟಿ ಅವರು ಇದ್ದಾರೆ, ಅವರಿಗೆ ಕೊಡಿಸ್ಬೇಕು. ನೆಕ್ಸ್ಟ್ ಏನಿದೆ, ಎಲಿಜಬೆತ್ ಇದ್ದಾರೆ, ಅವರಿಗೆ 15,000 ಕೊಡಿಸ್ಬೇಕು. ನೆಕ್ಸ್ಟ್ ಲೈನ್ನಲ್ಲಿ ಯಾರಿದ್ದಾರೆ ನೋಡ್ತೀನಿ ನೋಡಿ, ಇನ್ನೊಬ್ರು ಯಾರೋ ಲೈನ್ನಲ್ಲಿ ನೋಡ್ತೀನಿ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನನಗೆ. ಸೊ ಗಂಗಾಧರ್ ಆಚಾರ್ಯ ಅವರು ಇದ್ದಾರೆ. ಇವರು 5ಗೆ 15,000 ಕೊಡ್ಸಿದ ಕೂಡಲೇ ಕಂಪನಿ ನನಗೆ 1,20,000 ಕೊಡ್ತದ್ದು. ಇದು ಗ್ಯಾರಂಟಿ, 100% ಗ್ಯಾರಂಟಿ. ಬೇರೆ ಎಲ್ಲ ನಿಮ್ದು ವೇರಿಯೇಷನ್ ಆಗ್ತದೆ, ಇದರಲ್ಲಿ ವೇರಿಯೇಷನ್ನೇ ಇಲ್ಲ. ಅದಾಯ್ತು, ಕಂಪನಿ ನಿಮಗೆ ಕಳ್ಸಿಕೊಟ್ಬಿಡ್ತದೆ. ನಾವು ಒಳ್ಳೆ ಗಾಡಿ ತಗೋಬೋದಲ್ಲ, 1,20,000 ಯಾವುದೋ ಶೋರೂಮಿಗೆ ಹೋಗ್ಬಿಟ್ಟು 1,00,000 ಕಟ್ಬಿಟ್ಟು ಉಳಿದದ್ದು EMI ಕಟ್ತೀವಿ ಅಂತ ಹೇಳಿದ್ರೆ ಒಂದು 10 ಲಕ್ಷದ ಗಾಡಿ ತಗೋಬಹುದು ನೀವು. ಅಷ್ಟು ಫೆಸಿಲಿಟಿ ಉಂಟು. ಉಳಿದದ್ದು ಪ್ರತಿ ತಿಂಗಳು 10ನೇ ತಾರೀಕು ಕಂಪನಿ ಕೊಡ್ತದೆ, ಅದರಲ್ಲಿ EMI ಕಟ್ಬೋದಲ್ಲ. ಅಂದ್ರೆ ನಾವು ಮನಸ್ಸಿದ್ದರೆ ಮಾರ್ಗ. ನಾವು ಮನಸ್ಸೇ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ. ಟೋಟಲಿ ಇದರ ಅರ್ಥ ಏನಂತ ಹೇಳಿದ್ರೆ, ನೀವು ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ಜನರಿಗೆ ಏನ್ ಬೇಕೋ 15,000 ಅದು ಕೊಡ್ಸ್ಲಿಕ್ಕೆ ರೆಡಿ ಇದ್ರೆ ನಮ್ಗೆ ಗ್ಯಾರಂಟಿ ಸಿಗ್ತದೆ. ಒಂದು ಜಿಸ್ಟ್ ಗೊತ್ತಾಯ್ತಲ್ಲ, ಇಷ್ಟ ಬರ್ಕೊಂಡ್ರೆ ಇದೆಲ್ಲ. ಬರ್ಕೊಳ್ಳಿಲ್ಲ ಅಂದ್ರೆ ಇನ್ನೊಂದ್ಸಲ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಪುನಃ ಅದನ್ನ ಸ್ಕ್ರೀನ್ ಶಾಟ್ ಹೋಗ್ಬಿಡ್ತದೆ, ಅದು ಸೀದಾ ಯಾವಾಗ ಡಿಲೀಟ್ ಆಗಿ ಗೊತ್ತಾಗೋದಿಲ್ಲ. ಮತ್ತೆ ಕರೆಕ್ಟ್ ಆಗಿ ಬುಕ್ಕಲ್ಲಿ ಇದನ್ನ 1 by 1 ಬುಕ್ಕೊಂಡು ಕರೆಕ್ಟ್ ಆಗಿ ಬರ್ಕೊಳ್ಳಿ. ಮತ್ತೆ ನಿಮ್ಮ ಯಾರು ಸ್ಪಾನ್ಸರ್ ಅಪ್ಲೈನ್ ಜೊತೆ ಕೂತ್ಕೊಂಡು ಫುಲ್ ಡಿಸ್ಕಸ್ ಮಾಡಿ. ಓಕೆ, ಈಗ ಮುಂದಕ್ಕೆ ಹೋಗೋಣ 1 by 1. ಇದೇನು ಓಪನ್ ಆಗ್ತಾ ಇಲ್ಲ, ವರ್ಕ್ ಆಗ್ತಾ ಇಲ್ಲ. ಓಕೆ ಓಕೆ ನೆಕ್ಸ್ಟ್, DXN ಮಾರ್ಕೆಟಿಂಗ್ ಯೋಜನೆ ಲಕ್ಷಣಗಳು ಮತ್ತು ಲಾಭಗಳು. ಜಾಗತಿಕ ವಿಶ್ವಮಟ್ಟದ ಯೋಜನೆ ಇದು. ಇಲ್ಲಿಯ ಒಂದು ಪ್ಲಾನ್ ಅಲ್ಲ, ಬರೇ ಹುಬ್ಳಿ ಪ್ಲಾನ್ ಅಲ್ಲ ಇದು, ಅಥವಾ ಧಾರವಾಡ ಪ್ಲಾನ್ ಅಲ್ಲ, ಮಾಲಿಂಗ್ಪುರ ಪ್ಲಾನ್ ಅಲ್ಲ ಇದು, ಅಥವಾ ಬರೇ ನೀವು ಏನು ಕುಶಾಲನಗರ ಪ್ಲಾನ್ ಅಲ್ಲ, ಅಥವಾ ಬರೇ ಮಂಗಳೂರು ಪ್ಲಾನ್ ಅಲ್ಲ. ಯಾವ ಪ್ಲಾನು? ವಿಶ್ವಮಟ್ಟದ ಯೋಜನೆ. ಅಂತ ಒಂದು ಕಂಪನಿ ನೀವು ಬೋರ್ಡ್ ಹಾಕಬಹುದು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂಟ್ರೆಸ್ಟ್ ಇದ್ರೆ ಬನ್ನಿ ಅಂತ. ನೀವೇನು ಕಟ್ಲೇ ಇಲ್ಲ, ಹಣ ಕಟ್ಲಿಲ್ಲ, ಅಪ್ಲಿಕೇಶನ್ಗೆ 5 ರೂಪಾಯಿ ಕೊಟ್ಟು ಜಾಯಿನ್ ಆದ್ರಿ, ನೀವು ಬೋರ್ಡ್ ಹಾಕ್ಬಹುದು ನೋಡಿ. ಯಾರಿಗಾದ್ರೆ ದುಬೈಯಲ್ಲಿ, ಬ್ಯಾರಿನ್ನಲ್ಲಿ, ಮಸ್ಕತ್ತಲ್ಲಿ, ಅಥವಾ ನಿಮಗೆ ಅಮೆರಿಕದಲ್ಲಿ, ಆಸ್ಟ್ರೇಲಿಯಾದಲ್ಲಿ
ಏನಾದರೂ ಬಿಸ್ನೆಸ್ ಮಾಡಲಿಕ್ಕೆ ನಿಮಗೆ ಅಭಿರುಚಿ ಇದ್ರೆ ನಮ್ಮನ್ನು ಸಂಪರ್ಕಿಸಿ. ದೊಡ್ಡ ಬೋರ್ಡ್ ಹಾಕಿ ಅಲ್ಲ ನೋಡಿ, ಇಲ್ಲಿ ಹಾಕಿದ್ದಾರೆ ಜಾಗತಿಕ ಮಟ್ಟದ ಯೋಜನೆ ಅನ್ನು. ಇಲ್ಲಿ ಜಾಯಿನ್ ಆಗಿ ನೀವು 1000 PV ಮಾಡಿದ್ರು ಕೂಡ ಯು ಆರ್ ಎಲಿಜಿಬಲ್ ಟು ಜಾಯಿನ್ ಎನಿವೇರ್ ಇನ್ ದ ವರ್ಲ್ಡ್. ಆ ಒಂದು ಚಾನ್ಸ್ ನಿಮ್ಗಿದೆ. ಯಾವುದಾದರೂ ಒಂದು ದೇಶದಲ್ಲಿ ಒಂದು ಬಾರಿ ಸದಸ್ಯತ್ವ ಪಡೆದುಕೊಂಡರೆ ತನ್ನ ದಾಖಲಾತಿಯ ದೇಶದಿಂದ ಅಂತಾರಾಷ್ಟ್ರೀಯ ಬೋನಸ್ ಅನ್ನು ಪಡೆಯುವ ಖುಷಿ ಇದೆ. ನಿಮ್ಗೆ ಇಲ್ಲಿ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಮ್ಮ ಇಲ್ಲೇ ಬೋನಸ್ ಶೀಟ್ ಇದೆ, ಯಾವ್ಯಾವ ದೇಶದ್ದಿದೆ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ದೇಶದ್ದು ಬೋನಸ್ ನಮ್ಗೆ ಕಂಪನಿ ಕೊಡ್ತದೆ ಶೀಟಲ್ಲಿ. ಅಷ್ಟು ದೇಶದ್ದು ಸುಮಾರು 47 ದೇಶದ್ದಿದೆ ನೋಡಿ, 47 ದೇಶದ್ದಿದೆ ಬೋನಸ್ ಶೀಟ್. ಯಾರಿಗಾರು ಸೀರಿಯಸ್ ಆಗಿ ಬಿಸ್ನೆಸ್ ಮಾಡೋರು ಬಂದು ಕೂತ್ಕೊಂಡು ನೋಡ್ಬೋದು. ನಾವೇನು 47 ದಿವಸದಲ್ಲಿ ಬಿಸ್ನೆಸ್ ಮಾಡಲಿಲ್ಲ, ಪ್ರಾಫಿಟ್ ಶೇರಿಂಗ್ ಅಷ್ಟು ಬರ್ತದೆ. ನೀವು ಎಲ್ಲಿ ಬೇಕಾದ್ರೆ ಮಾಡು ಬಿಸ್ನೆಸ್. ನೀವು ಡೈರೆಕ್ಟ್ ಆಗಿ ನಿಮ್ಗೆ ಎಲ್ಲಿ ಗೊತ್ತಿದೆ, ಸ್ವಲ್ಪ ಯಾರಾದ್ರೂ ಆನ್ಲೈನ್ ಗೊತ್ತಿದ್ರೆ ನೀವು ಅದನ್ನ ಮಾಡ್ಲಿಕ್ಕೆ ಆಗ್ತದೆ. 9 ಬಗೆಯ ಲಾಭಗಳು ಈಗ ಆಲ್ರೆಡಿ ನೋಡಿದ್ರಲ್ಲ, 9 ಬಗೆಯ ಲಾಭಗಳು. ಚಿಲ್ಲರೆ ಮಾಡೋದ ಲಾಭ, ಬಗೆ ಬಗೆಯ ಬೋನಸ್ಗಳು, ಜೀವಮಾನದ ಬಹುಮಾನಗಳು, ಪ್ರೋತ್ಸಾಹಕ ಬಹುಮಾನಗಳು, 24 ಬಡ್ತಿ ಹಂತಗಳು, 24 ಬಡ್ತಿ. ಫಸ್ಟ್ ಜಾಯಿನ್ ಆಗ್ತೀರಿ, ಸ್ಟಾರ್ ಆಗ್ಬಿಡ್ತೀರಿ. ಸ್ಟಾರ್ ಆದ್ರೂ ಕಂಪನಿಯಿಂದ ಲೆಟರ್ ಬರ್ತದೆ, ನೀವು ಸ್ಟಾರ್ ಏಜೆಂಟ್. ಸೆಮಿನಾರ್ ಕರೆದು ನಿಮ್ಗೆ ಪಿನ್ ಕೊಟ್ಬಿಡ್ತಾರೆ, ಸ್ಟಾರ್. ಅಲ್ಲಿಂದ ಸ್ಟಾರ್ ಆಯ್ತಪ್ಪ. ರೂಬಿ, ಅಲ್ಲಿಂದ ಡೈಮಂಡ್, ಡಬಲ್ ಡೈಮಂಡ್, ಟ್ರಿಬಲ್ ಡೈಮಂಡ್, ಗೋಲ್ಡ್ ಡೈಮಂಡ್, ಕ್ರೌನ್ ಎಂಬ 24 ಬಡ್ತಿ ಹಂತಗಳು. ಜನ ಈ ಬಡ್ತಿ ತಗೊಳ್ಳೋಕ್ಕೋಸ್ಕರ ದುಡ್ಡು ಕೊಡ್ತಾರೆ, ಲಯನ್ಸ್ ಕ್ಲಬ್ ಅಲ್ಲಿ, ಅಥವಾ ರೋಟರಿ ಕ್ಲಬ್ ಅಲ್ಲಿ. ಇಲ್ಲಿ ನಿಮ್ಗೆ ಫ್ರೀ ಆಗಿ ನೀವು ದುಡ್ಡು ಕೊಡ್ತದೆ, ನಿಮ್ಗೆ ಬಡ್ತಿನೂ ಸಿಗ್ತದೆ. ಸ್ಟಾರ್ ಏಜೆಂಟ್ ಹಂತದ ಕ್ರೌನ್ ಅಂಬಾಸಿಡರ್ ವರೆಗೆ ಸ್ಥಾನದಲ್ಲಿ ಹಿಂಬಡ್ತಿ ಇಲ್ಲ, ಓನ್ಲಿ ಮುಂಬಡ್ತಿ ಮಾತ್ರ. ಮುಂದಕ್ಕೆ ಹೋಗ್ತಾ ಇರ್ತಾರೆ. ಪ್ರತಿ ಬಡ್ತಿ ಯೋಜನೆಗೆ ಜೊತೆಗೆ ಬಹುಮಾನಗಳಿದೆ. ಏನ್ ಸೌಂಡ್ ಇದೆ? ಪ್ರತಿ ಬಡ್ತಿ ಮತ್ತು ಹಂತವು ಬಹುಮಾನಗಳಿಂದ ಬೆಂಬಲಿತ ಬೋನಸ್ ಶೇಕಡ ಆಧಾರದಲ್ಲಿ ಹೆಚ್ಚಳ ಆಗ್ತಾ ಆಗ್ತದೆ. ಈಗ ನೋಡಿ, ನೀವು ಸ್ಟಾರ್ ಆದಾಗ 25%, ನೀವು ರೂಬಿ ಆದ್ರಿ ನಿಮ್ಗೆ ಬಡ್ತಿ ಸಿಕ್ತು 31%, ಡೈಮಂಡ್ ಆದ್ರಿ 37%, ಅಲ್ಲಿಂದ ಪುನಃ ನಿಮ್ಗೆ 34% ಕ್ರೌನ್ ಅಂಬಾಸಿಡರ್ ವರೆಗೆ ಹೋಗ್ತದೆ. ಸೊ ಅದರಿಂದ ಈ ಮಾರ್ಕೆಟಿಂಗ್ ಪ್ಲಾನ್, ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟಿಂಗ್ ಪ್ಲಾನ್. DXN ಮಾರ್ಕೆಟಿಂಗ್ ಯೋಜನೆ ಲಕ್ಷಣಗಳು ಮತ್ತು ಲಾಭಗಳು. ಆಳ ಅಗಲಗಳನ್ನು ವಿಸ್ತರಿಸಿದ್ದಕ್ಕೆ ಉತ್ತಮ ಪ್ರೋತ್ಸಾಹಕಗಳು. ನೀವು ಎಷ್ಟು ಜನರನ್ನ ಜಾಯಿನ್ ಮಾಡ್ತೀರಿ ಅಷ್ಟು ಲಾಭ ಜಾಸ್ತಿ ಇದೆ ನೋಡಿ. ಆಳ ಮತ್ತೆ ಅಗಲ ಹೇಳಿದ್ದಾರೆ. ಆಳ ಅಂದ್ರೆ ಏನು? ಡೆಪ್ತ್. 1ನೇ ಜನರೇಷನ್, 2, 3, 10. ನಮ್ದೀಗ 30 ಜನರೇಷನ್ ಹೋಗಿದೆ ನೋಡಿ, 30 ಜನರೇಷನ್. ನೀಲೇಶ್ ಅವರ ಲೀನಲ್ಲಿ ಈಗ ಮಹಾದೇವ್ ಕರಿಹೊಳೆ, ಅದರ ಕೆಳಗಡೆ ಶ್ರೀಶೈಲ್ ಅವರು. ಶ್ರೀಶೈಲ್ ಈಗ ಒಂದು 10 ಜನರೇಷನ್ ಹೋಗಿ ಆಯ್ತು. ಸುಮಾರು ನನಗೆ 40ನೇ ಜನರೇಷನ್ ಇದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅದೇ ಆಳ ಅಂದ್ರೆ ಈಗ ನೀಲೇಶ್ ಕ್ಲೈನ್ ಉಂಟಲ್ಲ, ಒಂದು ದೊಡ್ಡ ಆಲದ ಮರ ಹಾಗೆ ನಿಂತಿದೆ. ಅದು ಅಷ್ಟು ಬೇರೆಲ್ಲ ಕೆಳಗೆ ಹಾಕಿ ಅದು ಏನಾಗುದಿಲ್ಲ ನೋಡಿ. ಅವರು ಸಹ ನಿಮ್ಗೆ ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್ ಆಗಿದ್ದಾರೆ. ಅಷ್ಟು ಗಟ್ಟಿ ಆಗ್ಬಿಟ್ಟಿದೆ ಮರ. ಏನು ಎಂತ ಬಿರುಗಾಳಿ ಬಂದರೂ ಕೂಡ ಆ ಮರ ಬೀಳುವುದಿಲ್ಲ. ಅದೇ ಆಳ. ಡೆಪ್ತ್ ಹೋಗ್ಬೇಕಂತ ಹೇಳ್ತಾರೆ. ಡೆಪ್ತ್ ಯಾಕೆ ಹೋಗ್ಬೇಕು? ನಿಮ್ಗೆ ಭದ್ರತೆ. ಗಟ್ಟಿಯಾಗಿ ನಿಂತಿದೆಯಲ್ಲ, ನಿಮ್ಗೆ ಭದ್ರತೆ. ನಿಮ್ಗೆ ಪ್ರತಿ ತಿಂಗಳು ಅವ್ರ ಲೈನಲ್ಲಿ ಗ್ಯಾರಂಟಿ ಬೋನಸ್ ಇದೆ ನೋಡಿ. ಯಾಕೆಂದ್ರೆ ಅಷ್ಟು ಜನ ಇದ್ದಾರೆ, ಗಟ್ಟಿಯಾಗಿ ನಿಂತು ಬಿಟ್ಟಿದೆ. ಅದೇ ಆಳ. ಅಗಲ, ಎಷ್ಟು ಜನ ನೀವು ಹೊಸ ಜನರನ್ನ ಜಾಯಿನ್ ಮಾಡ್ತೀರಿ. ದುಡ್ಡು ಅಗಲದಲ್ಲಿ ನಿಮ್ಗೆ ದುಡ್ಡು ಕ್ಯಾಶ್ ಮಾಡ್ಬೋದು ನೋಡಿ. ಆಳ ಅಂದ್ರೆ ಏನು? ಸೆಕ್ಯೂರಿಟಿ, ಭದ್ರತೆ. ಅಗಲ ಅಂದ್ರೆ ಹಣ. ಹೊಸ ಆಗ ಹೇಳಿದ್ರಲ್ಲ ನಮ್ಮ ಅಶೋಕ್ ಅವರು, ಸ್ಟಾರ್ ಆದಾಗ 25%, ಹೊಸಬ್ರನ್ನ ಜಾಯಿನ್ ಮಾಡ್ತೀರಿ ಅವ್ರಿಗೆ 6%. ನಮ್ಗೆಷ್ಟು? ಅವ್ರಿಗೆ 60 ರೂಪಾಯಿ, ನಿಮ್ಗೆ 190 ರೂಪಾಯಿ. ಡೈಮಂಡ್ ಆದಾಗ ಒಬ್ಬರನ್ನ ಜಾಯಿನ್ ಮಾಡ್ತೀರಿ, ಅವ್ರು 10,000 PV ಮಾಡ್ತಾರೆ ಅಂತ ತಿಳ್ಕೊಳ್ಳೋ. 10,000 PV ಮಾಡಿದ್ರೆ 1,200 ರೂಪಾಯಿ ಅವ್ರಿಗೆ ಮಾತ್ರ ಹೋಗ್ತದೆ. ನಮ್ಗೆ ಎಷ್ಟು ಬರ್ತದೆ? 2,500 ರೂಪಾಯಿ ಬರ್ತದೆ. ನೀವು ಹೇಳಿಕ್ಕೆ ಹೋಗ್ಬೇಡಿ ಮಾತ್ರ.
ಒಂದ್ಸಲ ನೀವು ಡೈಮಂಡ್ ಆದ ನಂತರ ಒಬ್ಬರನ್ನ ಜಾಯಿನ್ ಮಾಡಿ 10,000 PV ಮಾಡಿಸಿದ್ರೆ ಅಂದ್ರೆ ಅವನಿಗೆ ಹೋಗೋದು ನಿಮ್ಗೆ 1,200 12%. 10,000 PV 12% ಹೋಗ್ತದೆ. ಬಟ್ ನಿಮ್ಗೆ 37ರಲ್ಲಿ 12 ಕಳೀರಿ 25 ಅಂದ್ರೆ 2,500. SV ಮೇಲೆ ನಿಮ್ಗೆ 4,000 ರೂಪಾಯಿ ಬರ್ತದೆ. ಯಾರಿಗುಂಟು ಯಾರಿಗಿಲ್ಲ. ಆಳ ಅಗಲ ವಿಸ್ತರಿಸಿಗೆ ಪ್ರೋತ್ಸಾಹಕ ಬಹುಮಾನಗಳು ಇದೆ. ಒಳ್ಳೆ ಹಣ ಮಾಡ್ಬೋದು ನೋಡಿ. ಜಾಸ್ತಿ ಹೊಸ ಹೊಸ ಲೈನ್ಗಳನ್ನು ಹಾಕ್ತಾ ಹೋಗಿ. ಸ್ಟಾರ್ ಆದ ನಂತರ, ರೂಬಿ ಆದ ನಂತರ, ಡೈಮಂಡ್ ಆದ ನಂತರ ಅಂತಾರಾಷ್ಟ್ರೀಯ ಲಾಭ ಹಂಚಿಕೆ. ನಿಮಗೆ ಒಂದು ಸ್ಟೇಟ್ಮೆಂಟ್ ನಿಮ್ಗೆ ಇಲ್ಲಿ ಗೊತ್ತಾಗೋದಿಲ್ಲ. ಈ ವರ್ಲ್ಡ್ ಅಲ್ಲಿ ಹೋಗಿ, ಅಲ್ಲಿ ನಿಮ್ಗೆ ಸ್ಟೇಟ್ಮೆಂಟ್ ಸಿಗ್ತದೆ. ಡೈಮಂಡ್ ಆದ ನಂತರ ಸ್ಟೇಟ್ಮೆಂಟ್ ತೆಗಿರಿ. ಎಷ್ಟೆಷ್ಟು ದೇಶದ್ದು ಎಷ್ಟೆಷ್ಟು ಹಣ ಬಂದಿದೆ. ನಿಮ್ಮ ಜಾಲ ಇಲ್ಲದೆಯೂ ಅನ್ಯ ದೇಶಗಳನ್ನ ಗಳಿಸುವ ಅವಕಾಶ. ನಿಮ್ಮ ಲೈನೇ ಇಲ್ಲ ಅಲ್ಲಿ, ಆದ್ರೂ ಕೂಡ ಆ ದೇಶದ ಹಣ ನಿಮ್ಗೆ ಇಲ್ಲಿ ಬರ್ತದೆ. ಅದಕ್ಕೆ ಹೇಳಿದಲ್ಲ, ಜನರಿಗೆ ಈ ಮಾರ್ಕೆಟಿಂಗ್ ಪ್ಲಾನೇ ಅಂಡರ್ಸ್ಟ್ಯಾಂಡೇ ಆಗಲಿ. ಅದಕ್ಕೆ ಕಂಪನಿ UMP ಅಂತ ಕೊಟ್ಟಿದ್ದಾರೆ, ಅಂಡರ್ಸ್ಟ್ಯಾಂಡಿಂಗ್ ಮಾರ್ಕೆಟಿಂಗ್ ಪ್ಲಾನ್. ಅಲ್ರಿ, ನಿಮ್ಮ ದುಡ್ಡೇ ಆ ದೇಶದಲ್ಲಿ ನಿಮ್ದು ಸ್ಪಾನ್ಸರೇ ಇಲ್ಲ. ಮಂಗೋಲಿಯಾ ಅಂತ ಒಂದು ದೇಶ ಇದೆ. ಮಂಗೋಲಿಯಾ ಸಣ್ಣ ದೇಶ, ಮ್ಯಾಪಲ್ಲೇ ಕಾಣುವುದಿಲ್ಲ. ಆ ದೇಶದ ನಮ್ಗೆ ದುಡ್ಡು ಬರ್ತದೆ. ಪೆರುವಲ್ಲಿ ಹೈಯೆಸ್ಟ್ ದುಡ್ಡು ಬರ್ತದೆ, ತಿಂಗಳಿಗೆ 2,000 ರೂಪಾಯಿ ಪೆರು ದೇಶದಿಂದ ಬರ್ತದೆ. ಯಾರಿಗೆ ನಮ್ಮ ಜಾಲ ಇಲ್ಲ, ಯಾರಂತ ಅದು ಗೊತ್ತಿಲ್ಲ. ನಮ್ಗೆ ಸಿಗ್ತಾರೆ, ಎಲ್ಲಿ ಗೊತ್ತುಂಟ ಅವರಿಗೆ. ಈ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಅಲ್ಲೆಲ್ಲ ಬರ್ತಾರೆ, ಆನಿವರ್ಸರಿ. ನಾನು ಅವರಿಗೆ ಕೈ ಹಿಡಿದು ನಮಸ್ಕಾರ ಮಾಡೋದು ಅವ್ರಿಗೆ. ಯಾಕಂದ್ರೆ ನಮ್ದು ಅಲ್ಲಿ ಏನೋ ಎಫರ್ಟ್ ಇಲ್ಲದೆ ಆ ದೇಶದ ದುಡ್ಡು ಅವ್ರಿಗೆ ಕೊಡ್ತಾ ಇದ್ದಾರೆ. ನಮ್ಗೆ ಏನ್ ಮಾಡ್ಬೇಕು ಹೇಳಿ, ಅವ್ರಿಗೆ ಯಾವ ರೀತಿ ಟ್ರೀಟ್ ಮಾಡ್ಬೇಕು. ನಾನು ಒಂದ್ಸಲ ಕೆಲವು ಫೋಟೋ ತೆಗೆದು ಕಳಿಸಿದ್ದೇನೆ ನೋಡಿ, 30ನೇ ಆನಿವರ್ಸರಿ ಸಿಕ್ಕಿದ್ರು ಅವರೆಲ್ಲ. ನಮ್ಗೆ ದೇವರು ಆಶೀರ್ವಾದ ಗೊತ್ತಿಲ್ಲ. ನಾವು ಏನೋ ಹಿಂದಿನ ಜನ್ಮದಲ್ಲೆಲ್ಲ ಪೆರುವಲ್ಲಿ ಹುಟ್ಟಿದೀವೋ ಏನೋ, ಅಲ್ಲಿ ನಾವು ಕರ್ಮ ಮಾಡಿರ್ಬೋದು ಏನೋ ಗೊತ್ತಿಲ್ಲ. ಅದರ್ವೈಸ್ ಅಲ್ಲಿಂದ ಹೇಗೆ ಹಣ ಬರ್ತದಪ್ಪ? ಅಲ್ಲಿಂದ ಹಣ ಬರ್ತದ. ನಿಮ್ಮ ಜಾಲವಿಲ್ಲದೆಯೂ ಅನ್ಯ ದೇಶಗಳನ್ನ ಗಳಿಸುವ ಅವಕಾಶ ಇದೆ. ಪ್ರವಾಸ ಪ್ರೋತ್ಸಾಹಗಳು ಆಗಲೇ ಹೇಳಿದೆ. ವ್ಯವಹಾರ ಸಹಿತ ಮನರಂಜನೆಯನ್ನು ಉತ್ತೇಜಿಸಲು ಪ್ರತಿ ವರ್ಷ 2 ಬಗೆಯ ಪ್ರವಾಸ ಪ್ರೋತ್ಸಾಹಗಳಿರ್ತವೆ. ಒಂದು ವಿಷಯ ರಷ್ಯಾಕ್ಕೆ ಇಂಟರ್ನ್ಯಾಷನಲ್, ಇಂಡಿಯಾದ್ದು ಕಾಶ್ಮೀರ್, 2 ಇರ್ತದೆ. ನಾವು ಜಾಯಿನ್ ಆಗಿ ಎಷ್ಟು ವರ್ಷ? 25 ವರ್ಷ ಇದೆ. ಕಂಪನಿ ಗಟ್ಟಿ ನಿಂತಿದೆ. ಏನು ಹೇಳ್ತದೆ ಅದನ್ನು ಅವ್ರು ಮಾಡ್ತಾರೆ. ವ್ಯವಹಾರ ಸಹಿತ ವರ್ಷಕ್ಕೆ ಒಮ್ಮೆ ನೀವು ಎಂಜಾಯ್ ಮಾಡ್ಬೋದು. 1 ವಾರ ಫಾರಿನ್ ಟ್ರಿಪ್, 1 ವಾರ ಲೋಕಲ್ ಟ್ರಿಪ್. ಚಲನಶೀಲ ಒತ್ತಡ, ಡೈನಮಿಕ್ ಕಂಪ್ರೆಷನ್ ಅಂತಿದೆ. ಡೈನಮಿಕ್ ಕಂಪ್ರೆಷನ್ ಅಂದ್ರೆ ಏನು? ಯಾರಾದ್ರೂ ಮಧ್ಯದಲ್ಲಿ ಒಬ್ರು ಬಿಟ್ಟು ಹೋದ್ರೆ ನೀವು ದುಃಖ ಪಡಬೇಕಂತಿಲ್ಲ. ಇದು ಅವರ ಕರ್ಮ, ಏನ್ ಮಾಡೋದು, ಅವ್ರು ಬಿಟ್ಟು ಹೋಗಿದ್ದಾರೆ. ಆದ್ರೆ ನಿಮ್ಗೇನಾಗ್ತದೆ? ಕಂಪ್ರೆಷನ್ ಆಗ್ತದೆ. ಕೆಳಗಡೆ ಇದ್ದದ್ದು ಪ್ರಮೋಷನ್ ಆಯ್ತು, ನಿಮ್ಗೆ ಆಟೋಮ್ಯಾಟಿಕ್ ಮೇಲ್ಗಡೆ ಬಂದ್ಬಿಟ್ರಿ. ಡೈನಮಿಕ್ ಕಂಪ್ರೆಷನ್. ನೀವು ಇಲ್ಲಿ 4% ಅಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರ ಕೆಳಗಡೆ ಒಬ್ಬ 3% ಅಲ್ಲಿ ಇದ್ದಾರೆ, ಅವ್ರ ಕೆಳಗಡೆ 2%. ಮಧ್ಯದಲ್ಲಿ ಅವನು ಹೋಗ್ಬಿಟ್ಟ, 2% ಅನ್ನು ಬಿಟ್ಬಿಟ್ಟ ಅಂದ್ರೆ ನಿಮ್ಗೆ ಪರ್ಸೆಂಟೇಜ್ ಒಂದು ಜಾಸ್ತಿ ಆಯ್ತು, 5%ಗೆ ಹೋಗ್ಬಿಡ್ತೀರಿ ಆಟೋಮ್ಯಾಟಿಕ್. ಸಕ್ರಿಯ ಜೊತೆಗಾರರಿಂದ ಪೀಳಿಗೆ ಭೇದವಿಲ್ಲದೆ ಬಹುಮಾನಗಳ ವಿತರಣೆ. ನಮ್ಗೇನು ಲಾಸ್ ಇಲ್ಲ. ಯಾರು ಬಿಟ್ಟು ಹೋಗ್ತಾರೋ ಅವರಿಗೆ ಲಾಸ್ ಆಗ್ತದೆ. ಗೆಲ್ಲಿರಿ ವಿನ್ ವಿನ್ ಪ್ಲಾನ್. ಜನರನ್ನ ಗೆಲ್ಲಿಸಿ, ನೀವು ಗೆಲ್ಲಿ. ಜನರನ್ನ ಕೆಳಗೆ ದೂಡಿ, ಜನರನ್ನ ಕ್ರಾಸ್ ಲೈನ್ ಮಾಡಿ, ನೀವು ಅದೇ ತರ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಯಶಸ್ವಿಗಾಗಿ ನೆರವಾಗ್ತಾರೆ. ನಮ್ಗೆ ಗೊತ್ತಿಲ್ಲ ಯಾರ್ಯಾರ ಲೈನ್ ಎಷ್ಟೆಷ್ಟು ಜನ ಇಲ್ಲಿ ಮೀಟಿಂಗ್ ಕುತ್ಕೊಳ್ಳೋದು ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ನಾವು ಹೇಳೋದು ನೀವು ಸಕ್ಸಸ್ ಆಗಿ ಅಂತ. ಗೆಲ್ಲಿರಿ ಯೋಜನೆ, ವಿನ್ ವಿನ್ ಪ್ಲಾನ್, ಎಲ್ರೂ ಗೆಲ್ಬೋದು. DX ನ ಅರ್ಹತಾ ಅಂಶಗಳು ಎಷ್ಟಾಯ್ತು? ಗಂಟೆ 8:04 ಆಯ್ತಲ್ಲ, ಎಲ್ಲಿ ಮಾಡೋಕೀಗ? ಸೊ ಇಲ್ಲಿಗೆ ಇದು ಮಾಡಿಬಿಟ್ಟು ಸ್ಟಾಪ್ ಮಾಡಬೇಡ, ನಾಳೆ ಮಾಡು. ಜೀವಮಾನ ಸದಸ್ಯತ್ವ. ಒಂದ್ಸಲ ನೀವು ಜಾಯಿನ್ ಆಯ್ತು ಅಂತ ಹೇಳಿದ್ರೆ ದುಡ್ಡು ಕಟ್ಲಿಕ್ಕಿಲ್ಲಪ್ಪ. ಒಂದ್ಸಲ ನೀವು ಜಾಯಿನ್ ಆಯ್ತು ಅಂತ ಹೇಳಿದ್ರೆ ವರ್ಷಕ್ಕೆಲ್ಲ 1 ಪ್ರಾಡಕ್ಟ್ ತಗೊಂಡ್ರು ನಿಮ್ದು ಅದು ಆಟೋಮೆಟಿಕ್ ರಿನ್ಯೂವಲ್ ಆಗ್ತದೆ. ಇಂಥ ಒಂದು ಫೆಸಿಲಿಟಿ ಕೆಲವುದಲ್ಲಿ. ಈಗ ನೀವು ಮುನ್ಸಿಪಾಲಿಟಿ ನೋಡಿ, ನಮ್ದು 2 ಆಫೀಸ್, 2 ಆಫೀಸಿಗೂ ನೀವು 1,000 ರೂಪಾಯಿ 2 ಕಟ್ಟಬೇಕು. ನಾವೆಲ್ಲಾದ್ರೂ ಬ್ರಾಂಚ್ ಎಲ್ಲಾದ್ರೂ ಈಗ ಒಂದು ಬೆಂಗಳೂರು ಓಪನ್ ಮಾಡ್ಬೇಕಾದ್ರೆ ಅಲ್ಲೂ 1,000 ಕಟ್ಟಿ ಹೇಳ್ತಾರೆ. ಇದು ಏನಾದ್ರೂ ಉಂಟಾ? ವರ್ಷಕ್ಕೆ 1 ಪ್ರಾಡಕ್ಟ್ ತಗೊಂಡ್ರೆ ಆಟೋಮೆಟಿಕ್ ರಿನ್ಯೂವಲ್ ಆಗ್ತದೆ.
ಒಂದು ಜಗತ್ತು ಒಂದು ಮಾರುಕಟ್ಟೆ ಪರಿಕಲ್ಪನೆ. ಅಂದ್ರೆ ನೀವು ನಿಮ್ಮ ಟೀಮ್ನವರು ಎಲ್ಲೋ ಆಫ್ರಿಕಾದಲ್ಲಿ ಪರ್ಚೇಸ್ ಮಾಡ್ತಾರೆ, ಅಥವಾ ನಿಮ್ಮ ಒಂದು ಇಂಗ್ಲೆಂಡಲ್ಲಿ ಪರ್ಚೇಸ್ ಮಾಡ್ತಾರೆ, ಅಥವಾ ನೆದರ್ಲ್ಯಾಂಡ್ ಆಫೀಸು ಅಲ್ಲಿ ಪರ್ಚೇಸ್ ಮಾಡ್ತಾರೆ, ನಿಮಗೆ ಗೊತ್ತೇ ಇರೋದಿಲ್ಲ. ಆದರೆ ಈ ವರ್ಲ್ಡ್ ಸ್ಟೇಟ್ಮೆಂಟ್ ನೋಡಿದಾಗ ಅಲ್ಲಿಂದ ನೆದರ್ಲ್ಯಾಂಡಿಂದ ದುಡ್ಡು ಬರ್ತದೆ, ಮಲೇಷ್ಯಾದಿಂದ ದುಡ್ಡು ಬಂದಿರ್ತದೆ. ಪರಿಕಲ್ಪನೆ ಡಾಕ್ಟರ್ ಲಿಮ್ ಅವರು 1993 ಸ್ಟಾರ್ಟ್ ಮಾಡಿದಾಗ ಈ ಒಂದು ಪರಿಕಲ್ಪನೆ ಇಟ್ಟು ಇವತ್ತು ನೋಡಿ ಹೆಂಗೆ ಬೆಳೆದೋಯ್ತು. ಅಂತಾರಾಷ್ಟ್ರೀಯ ಪ್ರಾಯೋಜನೆ ವಿತೌಟ್ ನಿಮ್ಗೆ ಯಾರು ಅಗತ್ಯ ಇಲ್ಲ, ಡೈರೆಕ್ಟ್ ದುಬೈ ಸ್ಪಾನ್ಸರ್. ದುಬೈಲಿ ಹೋದವರಿಗೂ ಕೂಡ, ದುಬೈಗೆ ಹೋಗ್ತಾರಲ್ಲ, ಅವ್ರು ಬಿಸ್ನೆಸ್ ಮಾಡಬೇಕಾದ್ರೆ ಅಲ್ಲಿಯ ಲೋಕಲ್ ಒಬ್ರು ಬೇಕು ಸ್ಪಾನ್ಸರ್ ಮಾಡ್ಲಿಕ್ಕೆ, ಇಲ್ಲಾಂದ್ರೆ ನೀವು ಅಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರಾದ್ರೂ ಒಬ್ರು ಸ್ಪಾನ್ಸರ್ ಯಾರು ಅಂತ ಕೇಳ್ತಾರೆ ಗೌರ್ಮೆಂಟ್. ಇಲ್ಲಿ ಹಾಗಲ್ಲ, ನೀವು ಡೈರೆಕ್ಟ್ ದುಬೈ ಅರಬ್ಗೆ ಸ್ಪಾನ್ಸರ್ ಮಾಡ್ಬೋದು, ಇರಾನ್ಗೆ ಇರಾನ್ ಸ್ಪಾನ್ಸರ್ ಮಾಡ್ಬೋದು, ಅಮೆರಿಕದಾಗಲಿ ಸ್ಪಾನ್ಸರ್ ಮಾಡ್ಬೋದು. ಡೈರೆಕ್ಟ್ ಅಂತಾರಾಷ್ಟ್ರೀಯ ಪ್ರಾಯೋಜನೆ. ಪಾಯಿಂಟ್ ಸಂಗ್ರಹ ವ್ಯವಸ್ಥೆ. ಈ ತಿಂಗಳ ಪಾಯಿಂಟ್ ಮುಂದಿನ ತಿಂಗಳಿಗೆ ಆಡಪ್ ಆಯ್ತು. 10 kg ಬೆಲ್ಲ ತೊಗೊಂಡ್ರಪ್ಪ, ಮಾರ್ಕೆಟಲ್ಲಿ ತೊಗೊಂಡ್ರಿ, ಮುಂದಿನ ತಿಂಗಳು ಹೋಗಿ ಪುನಃ 10 kg ಬೆಲ್ಲ ತೊಗೊಂಡಿದ್ದೀರಿ ಅಂತೇಳಿ ಅವನೇನಾದರೂ ಹೋದ್ತಲ್ಲ ಬೆಲ್ಲ ತೊಗೊಂಡಿದ್ರೆ ಅದಕ್ಕೆ ನಾ ಡಿಸ್ಕೌಂಟ್ ಕೊಡ್ತಾನೆ? ಅದು ಹೋದ ತಿಂಗಳಲ್ಲಿ ಆಗೋಯ್ತು, ಈಗ ಅಂತ ಕೇಳ್ತೀನಿ. ನಮ್ಮದ್ರಲ್ಲಿ ಹಾಗಲ್ಲ. 10 kg ಇಂದ 10,000 ಪಾಯಿಂಟ್ ಅಂತ ಹೇಳಿದ್ರೆ ಆವಾಗ ನಿಮಗೆ 1,200 ಕೊಟ್ರಲ್ಲ ಡಿಸ್ಕೌಂಟ್. ಇವಾಗ ಏನಾಗ್ತದೆ, ಪುನಃ 10,000 ಅಂದರೆ 20,000 ಆಯ್ತು. ಹೋದ ತಿಂಗಳಿಗೆ 10,000 ಪಾಯಿಂಟ್, ಈಗ 20,000. 1,200 ಕೊಡಬೇಕಾಗಿತ್ತು, ಇಲ್ಲ 1,500 ಕೊಡ್ತಾರೆ, 300 ರೂಪಾಯಿ ಎಕ್ಸ್ಟ್ರಾ. ನೋಡಿ, ಅದೇ ಪಾಯಿಂಟ್ ಸಂಗ್ರಹ ವ್ಯವಸ್ಥೆ. ಹೋದ ತಿಂಗಳ ಪಾಯಿಂಟ್ ಈ ತಿಂಗಳಿಗೆ ಆಡಪ್ ಆಗ್ತಾ ಹೋಗ್ತಾ ಇರ್ತದೆ, ಪ್ರಮೋಷನ್ ಆಗ್ಬಿಡ್ತದೆ. ಅಕ್ಯುಮುಲೇಷನ್ ಪಾಯಿಂಟ್ ಸಿಸ್ಟಮ್. ಸ್ಥಾನದಲ್ಲಿ ಹಿಂಬಡ್ತಿಲ್ಲ, ನೋ ಡಿಮೋಷನ್ ಆಫ್ ಸ್ಟೇಟಸ್. ಒಂದ್ಸಲ ನೀವು 21% ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ನೀವು 21% ಹಿಂದೆ ಬರೋದೇ ಇಲ್ಲ. ಬೇರೆಯವ್ರದಲ್ಲಿ ಏನು ಹಾವೇಣಿ ಆಟ, ಮೇಲೆ ಹೋಯ್ತು ಟಮ್ ಅಂತ ಕೆಳಗೆ ಪುನಃ 6%, ಪುನಃ ಆಯ್ತು 18%, 21, ಪುನಃ 6%ಗೆ ಬರ್ತೀರಿ. ಬಟ್ ಇಲ್ಲಿ ಇಲ್ಲ, ಒಂದ್ಸಲ ಸ್ಟಾರ್ ಏಜೆಂಟ್ ಫಿನಿಶ್. ಅಕ್ಯುಮುಲೇಷನ್, ನೋ ಡಿಮೋಷನ್. ಕಾಲಮಿತಿ ಇಲ್ಲ, ಎನಿ ಟೈಮ್. ಅದೇ ಪ್ರಾಬ್ಲಮ್ ಆಗಿರೋದು. ಇದು ಒಳ್ಳೇದು, ಕರೆಕ್ಟ್. ಆದರೆ ನಾವು ಕಾಲಮಿತಿ ಹಾಕಲಿಲ್ಲ ಅಂದ್ರೆ ಜನ ಮಾಡೋದೇ ಇಲ್ಲ. ಅದಕ್ಕೆ ಸಿಸ್ಟಮ್ ಅಂತ ಹೇಳೋದು. ಸಿಸ್ಟಮ್ ಯಾಕೆ ಫಾಲೋ ಮಾಡಬೇಕು? ನೀವು ಕಾಲಮಿತಿಯಲ್ಲಿ ಮಾಡಬೇಕು. ಯಾವಾಗಲೂ ಮಾಡಿದ್ರೆ ಏನು ಪ್ರಯೋಜನ? ನೀವೊಂದು 80 ವರ್ಷದಲ್ಲಿ ನಿಮ್ಗೆ 1 ಲಕ್ಷ ಬಂದರೆ ಏನು ಪ್ರಯೋಜನ ಇಲ್ಲ. ಇವಾಗ ಬಂದರೆ ಮಾತ್ರ ನೀವು ಎಂಜಾಯ್ ಮಾಡ್ಬೋದು. ಸೊ ಅದ ಕಾಲಮಿತಿ ಅದರಲ್ಲಿ ಇಲ್ಲ. ಇಷ್ಟೇ ಮಾಡಬೇಕು, ಹೀಗೆ ಆಗಬೇಕು, ಯಾವಾಗ ಸ್ಟಾರ್ ಯಾವಾಗ ರೂಬಿ ಡೈಮಂಡ್ ಇಲ್ಲ. ಬಟ್ ನೀವು ನಮ್ಮ ಬಿಸ್ನೆಸ್ ಆಗಬೇಕಾದ್ರೆ ನಾವು 2030ರಲ್ಲಿ ಕ್ರೌನ್ ಅಂಬಾಸಿಡರ್ ನೋಡಿ, ನಮ್ಮದು ಕಾಲಮಿತಿ ಇದೆ, ಆಗ್ತಾಯಿದೆ, ಅದಾಗ್ತದೆ. ಜಸ್ಟ್ ಇನ್ 3 years ಅಲ್ಲಿ ಕ್ರೌನ್ ಅಂಬಾಸಿಡರ್, ಟಾಪ್ ಮೋಸ್ಟ್ ಹಂತ ಅಂತ ಹೇಳ್ಬೋದು. ನಾವು ಅದಕ್ಕೆ ಹಾಕ್ಬಿಟ್ಟಿದ್ದೀವಿ. ಎಸ್ ಸರ್, ರಿಸ್ಕ್ ಇಲ್ಲ, 100% ಒತ್ತಡ ರಹಿತ ವ್ಯಾಪಾರ. ಯಾಕಂದ್ರೆ ನಾವೇನು ಹಣ ಡೆಪಾಸಿಟ್ ಕಟ್ಟಿದ್ದೀವಿ ಕಂಪನಿಗೆ. ಬೇರೆ ಎಲ್ಲ ಕಂಪನಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ರಿಸ್ಕ್ ಯಾವಾಗ ಮುಚ್ಕೊಂಡ್ಬಿಟ್ರೆ ನಮ್ಮ ದುಡ್ಡು ಹೋಯ್ತಲ್ಲ. ಇಲ್ಲಿ ಏನೋ ಒಂದು ಪೈಸಾ ಕಟ್ಟಲಿಕ್ಕಿಲ್ಲ. ನೀವು ದುಡ್ಡು ಕೊಡೋದು, ಪ್ರಾಡಕ್ಟ್ ತಗೊಳ್ಳೋದು ಅಷ್ಟೇ. ಎಲ್ಲಿದೆ ರಿಸ್ಕ್? ನೋ ರಿಸ್ಕ್ ಎಟ್ ಆಲ್. ರಿಸ್ಕ್ ಇಲ್ಲದ ಬಿಸ್ನೆಸ್ ಅಂದರೆ DXN ಬಿಸ್ನೆಸ್ ನೋಡಿ. ನೀವೇನು ಪ್ರಾಡಕ್ಟ್ ಕೊಡ್ತೀವಿ ಅದು ಕಂಪನಿ ನಿಮಗೆ ಡಿಸ್ಕೌಂಟಲ್ಲಿ ಪ್ರಾಡಕ್ಟ್ ಕೊಟ್ಟಿರ್ತೀವಿ. ಸೊ ಅದರಿಂದ ನೀವು ಯಾರಾದರೂ ದುಡ್ಡು ಹಾಕಿ ಅಂತ ಹೇಳಿದರೆ ಯು ಡೋಂಟ್, ನೋ ರಿಸ್ಕ್, ನೋ ಇನ್ವೆಸ್ಟ್ಮೆಂಟ್. ನಿಮ್ಗೆ ಎಷ್ಟು ಪ್ರಾಡಕ್ಟ್ ಬೇಕೋ ಅಷ್ಟು ತೊಗೋಬೋದು. ಓಕೆ, ಇಲ್ಲಿವರೆಗೆ ಮಾಡ್ತಿದ್ವಿ. ಏನಾದರೂ ನಿಮಗೆ ಡೌಟ್ ಇದ್ದರೆ ಮಾರ್ಕೆಟಿಂಗ್ ಪ್ಲಾನಲ್ಲಿ ಕೇಳ್ಬೋದು, ಎನಿಥಿಂಗ್. ಮಂಜುನಾಥ್ ಅವರೇ, ಏನಾದ್ರು ಡೌಟ್ ಇದೆಯಾ? ಡೌಟ್ ಇಲ್ಲ ಅಲ್ಲ? ಸೊ ಹಾಗಾದ್ರೆ ಇಲ್ಲಿಗೆ ಇವತ್ತಿನ ಪ್ರೋಗ್ರಾಮನ್ನು ಕ್ಲೋಸ್ ಮಾಡೋಣ. ನಾಳೆ ಕಂಪ್ಲೀಟ್ ಮಾಡೋಣ. ನಾಳೆ ಹೇಗೂ ಸಂಡೇ ಇದೆ. ಸೊ ಅದನ್ನು ಕಂಪ್ಲೀಟ್ ಮಾಡಿ ಕರೆಕ್ಟಾಗಿ ಮಾರ್ಕೆಟಿಂಗ್ ಪ್ಲ್ಯಾನಲ್ಲ ಯಾರೆಲ್ಲ ನನಗೆ ಒಂದು 15 ಜನ ಬೇಕು ನೋಡಿ. ತಿಂಗಳಿಗೆ 1 ಲಕ್ಷ ಮಾಡ್ಲಿಕ್ಕೆ ನಮಗೆ ಅಭಿರುಚಿ ಇದೆ. ಸಿಸ್ಟಮನ್ನು 100ಕ್ಕೆ 100 ಫಾಲೋ ಮಾಡ್ತೀನಿ ಅಂತ ಹೇಳುವವರು 15 ಜನ ಬೇಕು. 15 ಜನರಿಗೆ ನಾವು ಏನು ಮಾಡ್ಬೇಕಂತ ಹೇಳ್ತೀವಿ. ನೀವು ಕೂಡ ಅದು 15 ಜನನೂ ಕೂಡ ಅದು 100% ಫಾಲೋ ಮಾಡ್ಬೇಕು ನೋಡಿ. ನಾವು ಒಂದು ಕೆಲವೇ ಹೇಳ್ತೀವಿ, ಅದು ಸಿಸ್ಟಮ್ ಇದೆ, ಅದನ್ನು ರೆಡಿ ಇದ್ರೆ ಮಾತ್ರ ಮಾಡೋಣ. ಅದರ್ವೈಸ್ ನಾವು ಚೆನ್ನಾಗಿರಿ, ತಾವು ಚೆನ್ನಾಗಿರಿ. ಓಕೆ, ಶ್ರೀಧರ್ ಮೂರ್ತಿ ಅವರೇ, ಏನೋ ಕೇಳಲಿಕ್ಕಿದೆಯಾ? ಮಾತಾಡಿ. 15 ಜನದಲ್ಲಿ ನಾನು ಒಬ್ಬ ಸರ್. ಓಕೆ, ನಾವು 15 ಜನಕ್ಕೆ ಸೆಲೆಕ್ಟ್ ಆದಾಗ ನಿಮ್ಗೆ ಹೇಳ್ತೀವಿ. ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಈಗ ನಿನ್ನೆ ಯಾರೋ ಫೋನ್ ಮಾಡಿ ಹೇಳ್ತಾ ಇದ್ದಾರೆ,
ಏನ್ ಸರ್ ನಿಮ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್? ನಮ್ಮಲ್ಲ ಅದು ಕಂಪ್ನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಎಲ್ಲಿಗೆ? ಸಿದ್ದಿಪೇಟೆ ಹೋಗ್ಲಿಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ ನೋಡಿ. ಅದು ಹೌದು. ಅದೇ ತರ ನಾವು ಇಲ್ಲಿ ನಿಮ್ಗೆ ದುಡ್ಡು ಬೇಕು ಅಂತ ಹೇಳಿದ್ರೆ, ಸೊ ಕಲಿಬೇಕು, ಡಾಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ಕಲಿಬೇಕು 5 ವರ್ಷ, ಆವಾಗಲೇ ನಿಮ್ಗೆ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ. ಇಂಜಿನಿಯರ್ ಆಗಬೇಕು, ಕಲಿಬೇಕಂದ್ರೆ 5 ವರ್ಷ. ಅದೇ ತರ ಇದಕ್ಕೆ ಕಲೀಲಿಕ್ಕೆ ರೆಡಿ ಇದ್ರೆ 1 ಲಕ್ಷ ಅಲ್ಲ, 5 ಲಕ್ಷ ಅಲ್ಲ, 10 ಲಕ್ಷನೂ ಮಾಡ್ಬೋದು. ಬಟ್ ನೀವು ಅದನ್ನ ಫಾಲೋ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ನಾವೇನು ಹೇಳ್ತೀನಿ 100ಕ್ಕೆ 100 ಫಾಲೋ ಮಾಡ್ಬೇಕು ನಾವು. ಅದನ್ನ ಫಾಲೋ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸೊ ಓಕೆ, ನಿಮ್ಮ ಇಷ್ಟ, ನೀವು ಯಾವಾಗ ಬೇಕಾದ್ರೆ ಮಾಡಿ. ರೈಟ್? ಈಗ ಅದಕ್ಕೋಸ್ಕರ 15 ಜನ 10 ಜನ ಸಾಕು. ಯಾಕಂದ್ರೆ 5 ಜನ ನಂಗೆ ಗ್ಯಾರಂಟಿ ಇರೋ, 15ಅಲ್ಲಿ 5 ಜನ ಅವ್ರು ಫಾಲೋ ಮಾಡೋದಿಲ್ಲ, ಬಿಟ್ಟು ಹೋಗ್ತಾರೆ. ಅದಕ್ಕೋಸ್ಕರ 15 ಜನ ಸೆಲೆಕ್ಟ್ ಮಾಡು. ಅವರಿಗೆ ಸ್ಪೆಷಲ್ ಟ್ರೈನಿಂಗ್, ತಿಂಗಳಿಗೊಮ್ಮೆ ಸ್ಪೆಷಲ್ ಟ್ರೈನಿಂಗ್ ಅವರಿಗೆ ಉಂಟು. ಸೊ ಆ ಟ್ರೈನಿಂಗ್ ಇಟ್ಕೊಂಡು ನೀವು ಮುಂದಕ್ಕೆ ಸಕ್ಸಸ್ ಗ್ಯಾರಂಟಿ ಆಗ್ಬೋದು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಅದರ್ವೈಸ್ ವಿ ವಿಲ್ ಕ್ಲೋಸ್ ದ ಪ್ರೋಗ್ರಾಮ್ ನಾವು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ರಿ ಸರ್. ಓಕೆ, ನಾನಂತೂ ರೆಡಿ ಇದ್ದೇನೆ ಸರ್. ತುಂಬಾ ಜನ ಇರ್ಬೋದು ಸರ್. ಓಕೆ ಓಕೆ ಓಕೆ, ರೈಟ್. ವಂಡರ್ಫುಲ್ ಪ್ರೆಸೆಂಟೇಷನ್ ಸರ್. ಥ್ಯಾಂಕ್ಸ್ ಅವರ ಬಾಳಪ್ಪ ಅವರೇ. ಇದು ಯಾರು? ಜುಬಿನಾ ಅವರೇ. ಏನಿದು 20,000 25,000? ಓಕೆ ಓಕೆ, ಓ ರಿಟೇಲ್ ಪ್ರಾಫಿಟ್ ಕರೆಕ್ಟ್ ಹೇಳಿದ್ರು ಜುಬಿನಾ ಅವರೇ. 20ರಿಂದ 25,000 ಬರ್ತದೆ 1 ಲಕ್ಷ ಪರ್ಚೇಸ್ ಮಾಡಿದ್ರೆ. ರೈಟ್, ಓಕೆ. ನಾನು ಆಗ ಮೆಸೇಜ್ ನೋಡಲಿಲ್ಲ, ನೀವು ಕರೆಕ್ಟಾಗಿ ಬರೆದಿದ್ದೀರಿ. ಸೊ ಏನಾದರೂ ಕೇಳಲಿಕ್ಕುಂಟಾ? ಜಯಪ್ರಕಾಶ್ ಅವರೇ ಹೇಳಿ. ಮಾರ್ನಿಂಗ್ ಸರ್. ಮಾರ್ನಿಂಗ್ ಹೇಳಿ. ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ಏನಂತ ಹೇಳಿದ್ರೆ, ಈ ಮಾರ್ಕೆಟಿಂಗ್ ಪ್ಲಾನ್ ನ ಯಾರು ಕರೆಕ್ಟ್ ಆಗಿ ಪಕ್ಕ ಕಲ್ತ್ಕೊಳ್ತಾರೆ ಅವರು DX ನ ಬಿಟ್ಟು ಹೋಗೋದಿಲ್ಲ ಸರ್. ನೀವು ಹೇಳಿದ್ರಿ ಈಗ 15 ಜನನು ಉಳ್ಕೊಳ್ತಾರೆ ಸರ್, 5 ಜನ ಹೋಗೋದಿಲ್ಲ. ಕರೆಕ್ಟ್ ಆಗಿ ಅಂದ್ರೆ ಅವ್ರಿಗೆ ತಿಳಿಪಡಿಸ್ಬೇಕು. ಈ ಜೇನುನ ನಾವು ಸುಮ್ನೆ ಕೈಲಿ ಹಿಡ್ಕೊಂಡು ಜೇನು ಅಂತ ಹೇಳಿದ್ರೆ ಅವ್ನಿಗೆ ಅರ್ಥ ಆಗಲ್ಲ. ಒಂದ್ಸತಿ ನೆಕ್ಸಿ ತೋರ್ಸಿದ್ರೆ, ಅಂದ್ರೆ ಒಂದ್ಸತಿ ಇನ್ಕಮ್ ಅವ್ರಿಗೆ ಬಂದ್ರೆ ಆಟೋಮೆಟಿಕ್ ಆಗಿ ಅವರು ಮಾಡೇ ಮಾಡ್ತಾರೆ ಸರ್. ಥ್ಯಾಂಕ್ ಯು ಸರ್. ಕರೆಕ್ಟ್ ಜಯಪ್ರಕಾಶ್ ಅವರೇ, ಕರೆಕ್ಟ್ ಅರ್ಥ ಮಾಡ್ಕೊಟ್ರೆ ನೀವೀಗ. ಸೊ ನೀವು ಫಸ್ಟ್ ಕಲೀರಿ, ನಿಮ್ ಟೀಮಿಗೆ ಅದೇ ತರ ನೀವು ಫಾಲೋ ಅಪ್ ಮಾಡಿ. ನಿಮ್ ಟೀಮಲ್ಲೂ ನಿಮ್ಗೆ 6 ಜನ ಬೇಕು. ನಾವ್ ಯಾಕಂದ್ರೆ ಇಲ್ಲಿ ಒಂದು ಗ್ರೂಪ್ ಬೇಕಲ್ಲ, ಅದಕ್ಕೆ ಹೋದ್ರೆ 10 ಜನ ಹೇಳೋದು. ಇನ್ ಜನರು ಯಾರು ಬೇಕಾದ್ರು ಒಂದು ಗ್ರೂಪ್ ಅಲ್ಲೇ ಇರ್ಬೋದು, ಬೇರೆ ಗ್ರೂಪ್ ಇರ್ಬೋದು. ನಮ್ಗೆ ವಿವೇಕಾನಂದರ ಪ್ರಿನ್ಸಿಪಲ್ ನೆನಪಾಗು. ಅವ್ರು ಹೇಳ್ತಾರೆ 10 ಜನ ಇದ್ರೆ ಇಡೀ ಪ್ರಪಂಚವನ್ನ ನಾವು ಶೇಕ್ ಮಾಡ್ಬೋದಂತೆ. 10 ಜನ ಬೇಕಷ್ಟೇ. ಕತ್ತೆಯನ್ನ ನಾವು ಕುದುರೆ ಮಾಡ್ಬೋದು, ಕತ್ತೆ ಮರಿಯನ್ನ ನಾಯಿ ಮರಿ ಮಾಡ್ತಾರೆ, ಗೊತ್ತುಂಟ ನಿಮ್ಗೆ 10 ಜನ ಇದ್ರೆ. ಸೊ ಆ ರೀತಿ ಅದೆಲ್ಲ ಬೇಕಾದ್ರೆ ನಿಮ್ಗೆ ಎಕ್ಸಾಂಪಲ್ ಹೇಳೋಣ ನಿಮ್ಗೆ ಯಾಕೆ ನೀವು ಇದನ್ನ ಫಾಲೋ ಮಾಡಬೇಕು, ನೀವು ಹೇಗೆ 1 ಲಕ್ಷ ಮಾಡಬೇಕು, ಶ್ರೀಮಂತರು ಏನ್ ಮಾಡ್ತಾ ಇದ್ದಾರೆ, ಅವರ ಹೇಗೆ ಟೈಮ್ ಯೂಸ್ ಮಾಡ್ತಾರೆ, ಹೇಗೆ ನಿಮ್ಗೆ ಡೂಪ್ಲಿಕೇಟ್ ಅದೆಲ್ಲ ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟು ನೀವು ಫಸ್ಟ್ ಅದಕ್ಕೆ ಡಿಸೈಡ್ ಮಾಡಿ. ಎಸ್, ನಾನು ಮಿಲಿಯನರ್ ಆಗ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿ. ಸೊ ನಿಮ್ಗೆ ಉಳಿದದ್ದೆಲ್ಲ ನಾವು ನಿಮ್ಗೆ ಕಲ್ಸ್ಕೊಡ್ತೀವಿ. ಏನು ಹಣ ಕೊಡ್ಬೇಕಂತಲ್ಲ, ಫ್ರೀ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಕ್ಲೋಸ್ ಮಾಡೋಣ ಅಶೋಕ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ ಓಕೆ ಓಕೆ. ನಾಳೆ ಒಂದು ದಿವಸ ಇದೆ. ಸೊ ನಾಳೆ ಮಂಗನ ಕತೆ ಹೇಳೋಣ. ಬಾಳೆಹಣ್ಣು ಮಂಗ ತಿಂತದೆ, ಯಾಕೆ ದುಡ್ಡು ತಗೊಳ್ಳೋದಿಲ್ಲ ಅಂತ. ಸೊ ನಾಳೆ ನೋಡೋಣ. ವಾ 50,000 ಪ್ಲಾನ್ ಉಂಟು. ಪ್ಲಾನ್ ಬಗ್ಗೆ ನಾಳೆ ಸ್ಟಡಿ ಮಾಡೋಣ. ಇದೆಲ್ಲ ಮುಗಿತದ ನಾಳೆ ಗೊತ್ತಾಗೋದಿಲ್ಲ. ನಾಳೆ ನೋಡಿ ಯಾರೆಲ್ಲ ಸಿದ್ದಿಪೇಟೆ ಹೋಗ್ತೀರಿ ರೆಡಿ ಇರಿ. ನೋಡಿ ಸಿದ್ದಿಪೇಟೆ ಎಂಟ್ರೆನ್ಸ್. ನೋಡಿ ಇದು ಫ್ಯಾಕ್ಟ್ರಿ, ಸಿದ್ದಿಪೇಟೆ ಫ್ಯಾಕ್ಟ್ರಿ ಇದೆ, ಹೇಗಿದೆ ಅಂತ ಲಾಸ್ಟಿಗೆ ಕಾಣ್ತಾ ಇದೆಯಲ್ಲ. ಫಸ್ಟ್ ಇಲ್ಲಿ ಎಂಟ್ರೆನ್ಸ್ ಕಾಣ್ತಾ ಇದೆ, ಆಮೇಲೆ ಗ್ಯಾನುಡರ್ಮಾ ಫಾರ್ಮ್ ಫಸ್ಟ್ ಇದರಲ್ಲಿ. ಸೆಕೆಂಡ್ ಇದರಲ್ಲಿ ನಿಮಗೆ ಕಾರ್ನರ್ ಅಲ್ಲಿ ಒಂದು ವೈಟ್ ಕಾಣ್ತಾ ಇದೆಯಲ್ಲ, ಅದು ಶೂನ್ಯ ಸೆಂಟರ್. ಉಳಿದೆಲ್ಲ ಈಗ ಅದು ಮೊದಲಿದ್ದು, ಈಗೆಲ್ಲ ಅದೆಲ್ಲ ಬಿಲ್ಡಿಂಗ್ ಆಗ್ಬಿಟ್ಟಿದೆ. ಆ ಲಾಸ್ಟಿಗೆಲ್ಲ ಕಂಪನಿ ಕಾಣ್ತದಲ್ಲ. ಸೊ ಅಲ್ಲಿ ಫ್ಯಾಕ್ಟ್ರಿ ಎಲ್ಲ ಆ ಸೈಡ್, ಆ ಕಡೆ ಲಾಸ್ಟ್ ಅಲ್ಲಿ ಒಂದು ಕೊಳ ಕಾಣ್ತದೆ ನೋಡಿ, ಅದು ನೀರು ಸ್ಟಾಕ್ ಮಾಡ್ತಾರೆ. ಸೊ ಇದೆಲ್ಲ DXN ಸಿದ್ದಿಪೇಟೆ ಫ್ಯಾಕ್ಟ್ರಿ ಕಂಪನಿ. ನಿಮ್ಗೆ ಈ ಸಲ ಒಂದು ಆಫರ್ ಕೊಟ್ಟಿತ್ತು 5,000ರಲ್ಲಿ, ಯಾರು ಬೇಕಾದ್ರೆ ನೋಡ್ಬೋದಾಗಿತ್ತು. ನೆಕ್ಸ್ಟ್ ನಿಮ್ಗೆ ಆಫರಲ್ಲಿ ನಿಮ್ಗೆ ಬರ್ತದಂದ್ರೆ ನೀವು ಅದು ಆಫರಲ್ಲಿ ಪಾಸ್ ಆಗೋದು ಅಷ್ಟು ಸುಲಭ ಇರೋದಿಲ್ಲ. ಈ ಸಲ ಕ್ಯಾಶ್ ಕೊಟ್ಟು ಬರ್ಬೋದಾಗಿತ್ತು. ಸೊ ಕೆಲವ್ರು ಎಲ್ಲ ಮಿಸ್ ಮಾಡ್ಕೊಂಡ್ರಿ. ಸೊ ನೋಡಿ ನೆಕ್ಸ್ಟ್ ಆಫರಲ್ಲಿ ಟ್ರೈ ಮಾಡಿ ಬನ್ನಿ. ಓಕೆ, ಥ್ಯಾಂಕ್ ಯು. ಇದು ಬೆಸ್ಟ್. ಒಂದ್ಸಲ ನೋಡಿದ್ರೆ ನಿಮ್ಗೆ ರಿಯಾಲಿಟಿ ಗೊತ್ತಾಗ್ತದೆ. ಸೊ ನೋಡಿ ಇದು ಫ್ಯಾಕ್ಟ್ರಿ, ಇದೆಲ್ಲ ರೋಡ್ ಎಲ್ಲ ನೋಡಿ, ಒಂದು 30 ಫೀಟ್ ರೋಡ್ ಇದೆ. ಇದು ರೋಡ್ ಅಂತ ಹೇಳಿದ್ರೆ ಫ್ಯಾಕ್ಟ್ರಿ ಒಳಗಡೆ ರೋಡ್ ಇದೆ. ಗವರ್ಮೆಂಟ್ ಮಾಡಿದ, ಡಾಕ್ಟರ್ ಲಿಮ್ ಮಾಡಿದ ರೋಡ್ಗಳು ಈ ಫ್ಯಾಕ್ಟ್ರಿಗೆ ಹೋಗ್ಲಿಕ್ಕೆ. ಯಾಕಂದ್ರೆ ನಾನೊಂದು ವಿಡಿಯೋ ಕಳಿಸಿದ್ದೀನಿ ನೋಡಿ. ಆ ವಿಡಿಯೋದಲ್ಲಿ ಅವನಿದಾನಲ್ಲ, ನಮ್ಮ ನಾರ್ತ್
ಮಿಸ್ಟರ್ ಖಾನ್ ಇದ್ದಾರಲ್ಲ, ಅವರ ಮಗ ಅದನ್ನು ಒಳ್ಳೆ ವಿಡಿಯೋ ಮಾಡಿದ್ದಾರೆ. ಇಡೀ ಒಂದು ಎಲೆಕ್ಟ್ರಿಕ್ ಕಾರ್ನಲ್ಲಿ ಕುತ್ಕೊಂಡ್ಬಿಟ್ಟು ಇಡೀ ಫ್ಯಾಕ್ಟ್ರಿ ತಿರುಗಿಸ್ಬಿಟ್ಟು ವಿಡಿಯೋ ಮಾಡಿ ಕಳಿಸಿದ್ದಾರೆ. ನೋಡಿ ಒಂದ್ಸಲ ನೋಡಿ, ನೀವು ನೋಡಿ. ಸೊ ಇದು ನಮ್ಮ ಫ್ಯಾಕ್ಟ್ರಿ 1 by 1. ಸೊ ಅದನ್ನ ನಾಳೆ ನೋಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.